ನಮ್ಮ ಕೃಷ್ಣಪ್ಪ ಸರ್ ಮೊದಲಿಗೆ ಬಂದು ಲೈವ್ ಜಾಯಿನ್ ಆದ್ರು. ಥ್ಯಾಂಕ್ ಯು ಸೋ ಮಚ್. ಸೋಯಬ್ ಸರ್ ನಮಸ್ತೆ. ನಮ್ಮ ಮಂಜು ಸರ್ ಎಲ್ಲ ಹೋದ್ರು ಇವತ್ತು? ಸೂರಿ ಸುರೇಶ್ ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸೋಯಬ್ ಸರ್ಗೆ ನಮಸ್ತೆ, ವೆಲ್ಕಮ್. ಇವತ್ತು ನಮ್ಮ ಮಂಜು ಸರ್ ಅದ್ಭುತ ಗಾಯಕರು, ಅವ್ರದ್ದು ಹುಟ್ಟುಹಬ್ಬ ಇದೆ. ಅವರ ಹುಟ್ಟುಹಬ್ಬ ಪ್ರಯುಕ್ತ ಒಂದು ಲೈವ್ ಮಾಡೋಣ ಅಂತ ಹೇಳಿ. ಹಾಗೆ ನಮ್ಮ ಯಾರದು ಕೋಮಲ ಮೇಡಮ್ ನಮ್ಮ ಪೇಜ್ಗೆ ತುಂಬಾ ಸಪೋರ್ಟರ್ ಆಗಿದ್ದಾರೆ. ಅವರ ವೈಫ್ ಕೂಡ ಹುಟ್ಟಿದಬ್ಬ ಇದೆ, ಪ್ರಸನ್ನ ಸರ್ದು, ಅವ್ರದ್ದು ಕೂಡ ಬಂದು ಜಾಯಿನ್ ಆಗ್ಲಿ. ಅಲ್ಲ ಸ್ಟಾರ್ಟ್ ಮಾಡೋಣ. ಹೇಗಿದ್ರೆ ಎಲ್ರಿ? ಗುಡ್ ಈವ್ನಿಂಗ್. ನೈಸ್ ಲೋಗೋನಾ? ಎಫೆಕ್ಟ್ ಚೆನ್ನಾಗಿ ಬರ್ತಿದ್ಯಾ? ಲಾಲಿ 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 ಲಾಲಿ. ನಾನು ಡ್ಯೂಟಿಯಲ್ಲಿದ್ದೇನೆ. ಓಕೆ ಸರ್. ಶಿರಬಾಗಿ ಲಾಲಿ ರಾಜೀವ ನೇತ್ರನಿಗೆ ರಮಣೀಯ ಲಾಲಿ, ಶ್ರೀಚಕ್ರಧಾರಿಗೆ ಶಿರಬಾಗಿ ಲಾಲಿ ರಾಜೀವ ನೇತ್ರನಿಗೆ ರಮಣೀಯ ಲಾಲಿ, ಹಾಲ್ಗೆನ್ನೆ ಕೃಷ್ಣನಿಗೆ ಹಾಲ್ಗೆನ್ನೆ ಕೃಷ್ಣನಿಗೆ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
ಜೋ 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 ಶ್ರೀ ಕನಕದಾಸರದು ಕೃಷ್ಣನಿಗೆ ಲಾಲಿ ಶ್ರೀ ಕನಕದಾಸರದು ಕೃಷ್ಣನಿಗೆ ಲಾಲಿ ಲಿಂಗಕ್ಕೆ ಚಂದಮರ ವಚನಗಳ ಲಾಲಿ ಲಿಂಗಕ್ಕೆ ಚಂದಮರ ವಚನಗಳ ಲಾಲಿ ವೇದವೇ ತೆರಿಗೆ ವೇದಾಂತ ಲಾಲಿ ವೇದವೇ ತೆರಿಗೆ ವೇದಾಂತ ಲಾಲಿ ಆಗಮ ನಿಗಮವೇ ಲಾಲಿ ಲಾಲಿ ಶ್ರೀಚಕ್ರಧಾರಿಗೆ ಶಿರಬಾಗಿ ಲಾಲಿ ರಾಜೀವ ನೇತ್ರನಿಗೆ ರಮಣೀಯ ಲಾಲಿ ಹಾಲ್ಗೆನ್ನೆ ಕೃಷ್ಣನಿಗೆ ಹಾಲ್ಜೀನ ಲಾಲಿ ಜಗವಾಳು ಸ್ವಾಮಿಗೆ ಪದಮಾಲಿ ಲಾಲಿ ಶ್ರೀಚಕ್ರಧಾರಿಗೆ ಶಿರಬಾಗಿ ಲಾಲಿ ರಾಜೀವ ನೇತ್ರನಿಗೆ ರಮಣೀಯ ಲಾಲಿ 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 ನಮಸ್ತೆ ನಮಸ್ತೆ ಎಲ್ಲರಿಗೂ. ನಮ್ಮ ಮಂಜು ಸರ್ ಬಂದು ಲೈವ್ ಜಾಯ್ನ್ ಆದ್ರು. ಮೂಡಿಗೆರೆ ಅದ್ಭುತ ಗಾಯಕರು, ಬಿಜಾಪುರ ಅವರು ನಮ್ಮ ಮೂಡಿಗೆರೆಯಲ್ಲಿದ್ದಾರೆ. ಅವರು ಇವತ್ತು ಹುಟ್ಟುಹಬ್ಬ ಇರೋದ್ರಿಂದ ಇವತ್ತು ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಾವು ಒಂದು ಲೈವ್ ಬರೋಣ ಅಂತ ಬಂದ್ವಿ. ಮಂಜು ಸರ್ ನಮ್ಮ ವೀಕ್ಷಕರ ಪರವಾಗಿ, ನಮ್ಮ ಏಂಜಲ್ ಮ್ಯೂಸಿಕ್ ಅಲ್ಲಿನ ಪರವಾಗಿ, ನಮ್ಮೆಲ್ಲರ ಪರವಾಗಿ ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು ಸರ್. ದೇವರು ನಿಮ್ಗೆ ನೂರಾರು ಕಾಲ ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡ್ಲಿ, ಯಾವಾಗ್ಲೂ ನಗ್ನಗ್ತಾ ಇರಿ ಅಂತ ಹೇಳಿ ನಾವು ಹಾರೈಸ್ತೀವಿ. ಮತ್ತೆ ನಮ್ಮ ಆಶಾ ಮೇಡಮ್ ಪ್ರೀತಿ ಅಭಿಮಾನ ತುಂಬಾ ದೊಡ್ಡದು. ಮಾತ್ರ ನಮ್ಮ ಕೃಷ್ಣಪ್ಪ ಸರ್ ನಿಮ್ದು ಮತ್ತೆ ನಮ್ಮ ಆಶಾ ಮೇಡಮ್ ಗೆಳತನ ಯಾವಾಗ್ಲೂ ಹೀಗೆ ಇರ್ಲಿ ಕೊನೆವರೆಗೂ. ಆಶಾ ಮೇಡಮ್ ಏನಂತ ಹೇಳಿದ್ರು ಅಂತ ನೀವು ಡೈರೆಕ್ಟ್ ಬಂದಾಗ ಹೇಳ್ತೀನಿ. ಆಶಾ ಮೇಡಮ್ ಥ್ಯಾಂಕ್ ಯು. ವಿಜಯ್ ಸರ್ ಮಧ್ಯಾಹ್ನ ನಿಮ್ ಜೊತೆ ಹೇಳಿದ್ದು ಮೇಡಮ್ ಮೇಲೆ ಪ್ರಯೋಗ ಮಾಡಿದ ಹಾಗಿದೆ. ಎಂತ ಗೊತ್ತಾ ಮೇಡಮ್, ಆಕ್ಚುಲಿ ಮೊನ್ನೆನೆ ಇದು ಪ್ಲಾನ್ ಆಗಿತ್ತು. ಆಮೇಲೆ ಹೇಳಿದ್ರು ಆಶಾ ಮೇಡಮ್ ಹಿಂಗೆ ಹೇಳಿದ್ರು ಗೊತ್ತಾ ಅಂತೇಳಿ. ಇವಾಗ ಅದೇನ್ ಮಾಡಿದಾರೆ ಗೊತ್ತಿಲ್ಲ. ವಾಯ್ಸ್ ಕರೆಕ್ಟ್ ಆಗಿ ಕೇಳ್ತಿದ್ಯಾ ನಿಮ್ಗೆ? ನನಗೆ ಅಷ್ಟು ಗೊತ್ತಾಗ್ತಿಲ್ಲ. ಲಕ್ಷ್ಮೀನಾರಾಯಣ್ ಪೈ ಸರ್ ನಮಸ್ತೆ, ಸೂಪರ್ ಅಂತ ಹೇಳ್ತೀರಾ, ಥ್ಯಾಂಕ್ ಯು. ಕಾರ್ಯಕ್ರಮಕ್ಕೆ ಸ್ವಾಗತ. ಸೂರಿ ಸುರೇಶ್ ಅವರೇ ನಮಸ್ತೆ ನಮಸ್ತೆ, ಸೂಪರ್ ಅಂತ ಹೇಳಿದ್ರೆ ಥ್ಯಾಂಕ್ ಯು. ಸಂದೀಪ್ ಹಾಯ್ ಹಾಯ್, ಇವತ್ತು ನಿಮ್ಮ ರಿಕ್ವೆಸ್ಟಿಂಗ್ ಸಾಂಗ್ ಹಾಡ್ತೀವಿ. ಹಾಯ್ ಮೇಡಮ್. ವಿಜಯ್ ನಮಸ್ಕಾರ ಎಲ್ಲರಿಗೂ. ವಿಜಯ್ ಸರ್ ಕಾರ್ಯಕ್ರಮಕ್ಕೆ ಶುಭೋಗ ಅಂತ ನಮ್ಮ ಮಂಜು ಸರ್ ಹೇಳ್ತಾರೆ, ಥ್ಯಾಂಕ್ ಯು ಸರ್. ನಮ್ಮ ಮಂಜು ಸರ್ ಇರ್ಲಿಲ್ವಾ ಇವತ್ತು ಮೂಡಿಗೆರೆಯಲ್ಲಿ? ಅವ್ರು ಇದ್ದಿದ್ರೆ ಇವತ್ತು ಲೈವ್ ಮಾಡ್ಬೋದಿತ್ತಲ್ಲ. ಎಲ್ಲಿ ನಮ್ಮ ಮಂಜು ಸರ್ ಇದ್ರೆ ಮೂಡಿಗೆರೆ ಪ್ರೆಸೆಂಟ್ ಇದ್ದಿದ್ರೆ ಯಾವ ಲೈವ್ ಅಲ್ಲೂ ಬಿಡ್ತಿರ್ಲಿಲ್ಲ ನಿಮ್ಮನ್ನ, ಹೌದಾ? ಚಂದ್ರ ಒಡೆಯರ್ ಸರ್ ನಿನ್ನೆ ಇನ್ನು ಪ್ರೋಗ್ರಾಮ್ ಮುಗಿಸಿದಿರಾ ಸರ್? ನಿಮ್ಮ ಮುಂದಿನ ಹೆಜ್ಜೆಗೆ ಒಳ್ಳೇದಾಗ್ಲಿ ಸರ್. ನಮ್ಮ ಆಶೆ ಮೇಡಮ್ ಹೇಳಿದ್ರು ಪ್ರೋಗ್ರಾಮ್ ಹೇಗಿತ್ತು, ನಿಮ್ಮ ಫ್ಯಾಮಿಲಿ ಹೇಗಿತ್ತು, ಹೇಗೆಲ್ಲ ನಡೀತು, ನಿಮ್ಮ ಫಾಲೋವರ್ಸ್ ಹೇಗಿದ್ದಾರೆ ಅಂತೇಳಿ. ಥ್ಯಾಂಕ್ ಯು. ನಿಮ್ಗೆ ಇನ್ನ ಒಳ್ಳೆ ಒಳ್ಳೆ ಅವಕಾಶಗಳು ಸಿಗ್ಲಿ ಸರ್ ಅಂತೇಳಿ ಹಾರೈಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ಅನಿಲ್ ಸರ್ ಹಾಯ್ ಹಾಯ್, ವೆಲ್ಕಮ್. ಸೋಯಬ್ ಸರ್ ಥ್ಯಾಂಕ್ ಯು ಸೋ ಮಚ್. ಡ್ಯೂಟಿಲಿ ಇದ್ದೀರಾ? ಓಕೆ ಸೂಪರ್ ಅಂತ. ಮೈನಾ ಹಾಯ್ ಹಾಯ್. ಆಂಧ್ರಿ ಸರ್ ನಮಸ್ತೆ ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಆಶಾ ಮೇಡಮ್ ಹೇಳದ್ಮೇಲೆ ಸುಮ್ನೆ ಇರ್ತೀವ? ಅದ್ಭುತ ಗಾಯನ ಮೇಡಮ್ ಅಂತ ಹೇಳ್ತಿದ್ರ. ಈಗ ನಮ್ಮ ಮಂಜು ಸರ್ ಮೊನ್ನೆ ಒಂದು ಸಾಂಗ್ ರಿಕ್ವೆಸ್ಟ್ ಮಾಡಿದ್ರು, ಒಮ್ಮೆ ನಿನ್ನನ್ನು ಹಾಡಿ ಮೇಡಮ್ ಅಂತೇಳಿ. ಮಂಜು ಸರ್ ಬರ್ತ್ಡೇ ಪ್ರಯುಕ್ತ ಅವ್ರದ್ದು ರಿಕ್ವೆಸ್ಟಿಂಗ್ ಸಾಂಗ್ ಹಾಡೋಣ ಅಲ್ವಾ? ಸಿಂಗಲ್ ಸಿಂಗಿಂಗ್ ಜಯವಾಗಲಿ ನಿಮಗೆ ಅಂತೇಳಿ. ಬಿಜಾಪುರಕ್ಕೆ ಬಂದಿದ್ರಾ? ಓಕೆ ಸರ್. ಯಾಕೆ ಸರ್ ಬರ್ತ್ಡೇ ದಿನ ನೀವೆಲ್ಲರನ್ನು ಬಿಟ್ಟು ಹೋಗಿರೋದಲ್ಲಿಗೆ? ಸೆಲೆಬ್ರೇಷನ್ ಆಯ್ತಾ? रूम में एंटर कर. ನೀವೆಲ್ಲ ನನ್ನ ಜೊತೆ ಇದ್ದೀರಲ್ಲ, ಎಂತ ಇದು ಫುಲ್ ಜಯ ಆಗುತ್ತಲ್ಲ. ಎಪಿಸೋಡ್ ಎಷ್ಟನೇದು ಇದು ಅಂತೇಳಿ ಹಾಕಿಲ್ವಾ ಆದಿತ್ಯ ಸರ್? 64 ಸರ್, ಅಲ್ಲೇ ಹಾಕಿದ್ದಾರೆ ನೋಡಿ. ಬರ್ತ್ಡೇ ಬಾಯ್ಗೆ ಖುಷಿ ಆಗ್ಲಿಲ್ಲ, ಅವ್ರದ್ದು ರಿಕ್ವೆಸ್ಟಿಂಗ್ ಸಾಂಗ್ ಹಾಡೋಣ.
ಥ್ಯಾಂಕ್ ಯು. ಆಶಾ ಮೇಡಮ್ ಓಕೆನಾ? ಅಪ್ಪ ನಿಮ್ದು ಕಮೆಂಟ್ಸ್ ನೋಡಿ ಗೊತ್ತಾಗಬೇಕು ವಾಯ್ಸ್ ಹೇಗೆ ಕೇಳಿಸ್ತಿದೆ ಇದು ಅಂತೇಳಿ ನನಗೆ ಅರ್ಥ ಆಗ್ತಾ ಇಲ್ಲ. ಪ್ರಕಾಶ್ ಕುಲಕರ್ಣಿ ಸರ್ಗೆ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಮಲ್ನಾಡ್ ವಿಜಯ್ ಸರ್ ಹಾಯ್ ಹಾಯ್ ಸರ್, ನೈಸ್ ಅಂತ ಹೇಳ್ತಾರೆ, ಥ್ಯಾಂಕ್ ಯು. ಪ್ರಕಾಶ್ ಕುಲಕರ್ಣಿ ಅಂತ ಇದು 100 ಮೀಟರ್ ಏನೋ ಹಾಕಿದಿರಲ್ಲ ಸರ್, ಏನಿದು ಸೂಪರ್ 100 ಮಾರ್ಕ್ಸಾ? ಸಾರಿ ಥ್ಯಾಂಕ್ ಯು ಸೋ ಮಚ್. ಸೂಪರ್ ಅದ್ಭುತ ಗಾಯನ ಅಂತ ಹೇಳ್ತೀರಾ, ಥ್ಯಾಂಕ್ ಯು. ಖಂಡಿತ ಹಾಡೋಣ, ನಿಮ್ಗೆ ಬೇಜಾರಾಗ್ಬಾರ್ದಲ್ಲ ಇವತ್ತು. ಇಲ್ಲಿ ಇದ್ರೆ ಪಾರ್ಟಿ ಕೊಡ್ಬೇಕು ಅಂತ ಊರಿಗೆ ಹೋಗಿದ್ದೀರಾ? ಹೌದು, ಇರ್ಬಹುದೇನು ಅಲ್ಲ? ಸೀಮಾ ಪೈಸಿಸ್ ಹಾಯ್ ನಮಸ್ತೆ, ಹೇಗಿದ್ದಾರೆ ಮೇಡಮ್? ಊಟ ಆಯ್ತಾ? ಚಂದ್ರು ಅಣ್ಣಯ್ಯ ಅಂದ್ರೆ ನಮ್ಮ ಮೂಡಿಗೆರೆಗೆ ಜನಪ್ರಿಯ ವ್ಯಕ್ತಿ, ಹೇಳಿದ್ರಲ್ಲ ನಿನ್ನೆ. ಮಾಲತಿ ಮೇಡಮ್ ಅದ್ಭುತ ಗಾಯಕರು, ಮೊನ್ನೆ ಬಂದಿದ್ದವರು, ಹೇಗಿದ್ದೀರಾ? ಊಟ ಆಯ್ತಾ? ನೋಡಿ ಸ್ವಲ್ಪ ವ್ಯೂವರ್ಸ್ನ ಓಪನ್ ಮಾಡಿ ಪೇಜ್ನ, ಚೆನ್ನಾಗಿತ್ತಲ್ಲ, ಒಂಥರ ಡಿಫ್ರೆಂಟ್ ಆಗಿತ್ತು ಮೊನ್ನೆ ಲೈವ್. ಊಟ ಆಯ್ತಾ ಎಲ್ಲರದು? ಸೂಪರ್ ಸಿಂಗಿಂಗ್ ಮೇಡಮ್ ಅಂತ ಆದಿತ್ಯ ಸರ್, ಊಟ ಆಯ್ತಾ? ರಾಜಶೇಖರ್ ಸರ್ ನಮಸ್ತೆ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊನ್ನೆ ಎಪಿಸೋಡ್ ನಮ್ಮ ರಾಜಶೇಖರ್ ಸರ್ ಆಫ್ಟರ್ ಲೈವ್ ಮೆಸೇಜ್ ಹಾಕಿದ್ರು, ಸಾರಿ ಮೇಡಮ್ ನಿದ್ದೆ ಬಂದಿತ್ತು ಜಾಯಿನ್ ಆಗಿರ ಅಂತೇಳಿ. ಅದು ಕೂಡ ಮೆಸೇಜ್ ಮುಖಾಂತರ ತಿಳಿಸ್ತಿರಲ್ಲ, ಅದೇ ಖುಷಿ ಸರ್ ನಮ್ಗೆ. ಸೂಪರ್ ಸೌಂಡ್, ಹೌದಾ? ಓಕೆ ವೆರಿ ನೈಸ್ ಹಿಂಗ್ ಅಂತ ಹೇಳಿದ್ರೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕಂಡೆನ ಹಾಡೋಣ. ನಮ್ಮ ಪ್ರಸನ್ನ ಸರ್ ಬರ್ಲಿಲ್ವಲ್ಲ, ಅವ್ರದ್ದು ವೈಫ್ದು ಬರ್ತ್ಡೇ ಇದೆ ಇವತ್ತು. ನೆನ್ನೆ ಮೆಸೇಜ್ ಹಾಕಿದ್ದಾರೆ, ಇವತ್ತೊಂದು ಲೈವ್ ಮಾಡಿ ಮೇಡಮ್ ನನ್ನ ವೈಫ್ಗೋಸ್ಕರ ಅಂತೇಳಿ. ಅಕ್ಕ ಪ್ಲೀಸ್ ಅಲಾರೆ ಖಂಡಿತ. ಇವಾಗ ಕಂಡೆನ ಆದ್ಮೇಲೆ ಅಲಾರೆ ಹಾಡ್ತೀನಿ ಸಂದೀಪ್ ಅವ್ರೆ, ಆಯ್ತಾ? ಮೊನ್ನೆನೂ ಕೂಡ ನಿಮ್ದು ರಿಕ್ವೆಸ್ಟಿಂಗ್ ಸಾಂಗ್ ಹಾಡ್ಲಿಲ್ಲ. ಓಯ್ ಚೈತನ್ಯ ಮೇಡಮ್ ನಮಸ್ತೆ, ಇವತ್ತು ಇದೇನ್ ದಿಢೀರ್ ಅಂತ ಲೈವ್. ಭಾರತಿ ಮೇಡಮ್ ಹಾಯ್. ಇವತ್ತು ನಮ್ಮ ಮಂಜು ಸರ್ದು ಬರ್ತ್ಡೇ ಪ್ರಯುಕ್ತ, ಹಾಗೆ ನಮ್ಮ ಪ್ರಸನ್ನ ಸರ್ ವೈಫ್ದು ಬರ್ತ್ಡೇ ಪ್ರಯುಕ್ತ. ಸರ್ ಮಂಜು ಸರ್ ಅಭಿಮಾನಿ ಎಷ್ಟು ಜನ ಇದ್ದಾರೆ ಅಂತೀರಾ? ಇನ್ನು ಬೆಳಗ್ಗೆ 7:30ಗೆ ಕಾಲ್ ಬಂದಿತ್ತು ಮೂಡಿಗೆರೆಯಿಂದ, ನನ್ಗೆ ಗೊತ್ತಾ? ನೀವು 3 ಜನ ಬಂದ್ಮೇಲೆ ನೀವು 3 ಜನಕ್ಕೆ ಒಂದು ಸಾಂಗ್ ಹಾಡಿಸ್ಬೇಕು ಅಂತ ಇದ್ದೀನಿ, ಹುಡುಕಿ ಇಟ್ಟಿದ್ದೀನಿ, ಬಂದ್ಮೇಲೆ ಹೇಳ್ತೀನಿ. ಹಾಯ್ ಚೈತನ್ಯ ಮೇಡಮ್, ವಿಜಯ್ ಸರ್ ಅಂತೇಳಿ. ಋಷಭೇಂದ್ರ ಸರ್ ಹಾಯ್ ಸರ್, ವೆಲ್ಕಮ್. ಆಯ್ತಾ ಊಟ? ವಿಜಯ್ ಸರ್ ಹಾಯ್. ಹಾಸನ್ ಅವರು VK ಮೆಲೋಡಿಸ್ನ ಅಡ್ಮಿನ್, ಊಟ ಆಯ್ತಾ ಸರ್? ಕಾರ್ಯಕ್ರಮಕ್ಕೆ ಸ್ವಾಗತ. ಬಾನಲ್ಲು ನೀನೆ ಹಾಡೋಣ ಸರ್, ಹಾಡ್ತೀನಿ. ಎಲ್ರು ವಿಶ್ ಮಾಡಿ, ಮಂಜು ಸರ್ ಲೈವ್ ಅಲ್ಲಿ ಇದಾರಲ್ವಾ? ಚಂದ್ರು ರೆಡ್ಡಿ ಮಂಜುಳಾ ಹಾಯ್ ನಮಸ್ತೆ ಮೇಡಮ್ ಅಂತ ಹೇಳ್ತೀರಾ. ನಮಸ್ತೆ ಸರ್, ನಮಸ್ತೆ. ಹುಟ್ಟುಹಬ್ಬದ ಶುಭಾಶಯಗಳು ಮಂಜು ಸರ್ ಅಂತೇಳಿ ನಮ್ಮ ವಿಜಯ್ ಸರ್ ಹೇಳ್ತಿದ್ರು. ಇವತ್ತು ಇದ್ರೆ ಪಾರ್ಟಿ ಕೊಡಿಸ್ಬೇಕಾಗುತ್ತೆ ಅಂತೇಳಿ ಅವರು ಬಿಜಾಪುರ ಸೆಟ್ಲ್ ಆಗಿದ್ದಾರಂತೆ, ಗೊತ್ತಾ ಸರ್? ನಮ್ಮ ಮಂಜು ಸರ್ ರಿಕ್ವೆಸ್ಟಿಂಗ್ ಸಾಂಗ್ ಹಾಡೋಣ. ಕಂಡೆನ ಯಾವ ಸಾಂಗ್ ಮೇಡಮ್? ಅಲ್ಲಿ ಮಂಜು ಸರ್ ರಿಕ್ವೆಸ್ಟ್ ಹಾಕಿದ್ದಾರೆ ನೋಡಿ.
ಥ್ಯಾಂಕ್ ಯು. ಆಶಾ ಮೇಡಮ್ ಎಂತ ಗೊತ್ತಾ, ಹೊಸ ಸಿಸ್ಟಮ್ ಹೇಗಿದೆ ಹೇಳಿ ಅಂತ ಹೇಳ್ತಿದ್ದೀರಾ. ನನಗೆ ಎಂಥದ್ದು ಡಿಸೈನ್ ಆಗಿರೋ ಹಿಯರಿಂಗ್ಸ್ ಎಲ್ಲ ಹಾಕೋದಂದ್ರೆ ನಂಗೆ ತುಂಬ ಇಷ್ಟ ಆಯ್ತಾ. ಅದನ್ನು ಹಾಕಿದ್ದೀನಿ, ವಿಜಯ್ ಸರ್ ಹಾಕಿದ್ಕೊಳ್ಳೋ ನಡೆದ ತೆಗೀರಿ, ಇದು ಚೆನ್ನಾಗಿ ಕಾಣಿಸಲ್ಲ ಅಂತೇಳಿ. ಆಶಾ ಮೇಡಮ್ ಹೇಳಿಲ್ವಾ ಅಂತೇಳಿ ಮೊನ್ನೆನೇ ಪ್ಲ್ಯಾನ್ ಮಾಡಿದ್ವಿ, ನೀವು ಮಧ್ಯಾಹ್ನ ಹೇಳಿದ್ರಂತೆ, ಇವತ್ತು ಸಕ್ಸಸ್ ಆಗಿದೆ ಅಷ್ಟೇ ಹೇಳಿ. ಚೆನ್ನಾಗಿದೆಯಾ ಆಶಾ ಮೇಡಮ್? ಥ್ಯಾಂಕ್ ಯು. ರಾಜಶೇಖರ್ ಸರ್ ಥ್ಯಾಂಕ್ ಯು. ರಿಕ್ವೆಸ್ಟ್ ಕೇಳಿದ ತಕ್ಷಣ ಹಾಡ್ತಿರಲ್ಲ ಮೇಡಮ್, ಅದು ನಿಜಕ್ಕೂ ಕಷ್ಟ, ತುಂಬ ಚೆನ್ನಾಗಿ ಹಾಡ್ತಿದ್ರು, ಅದ್ಭುತ ಅಂತ ಹೇಳಿದ್ರೆ ಥ್ಯಾಂಕ್ ಯು ಸರ್. ಫಾಲೋ ಮಾಡಿದ್ದೇನೆ ಅಂತೇಳಿ ನಮ್ಮ ಪ್ರಕಾಶ್ ಕುಲಕರ್ಣಿ ಸರ್ ಹೇಳಿದ್ರು, ಥ್ಯಾಂಕ್ ಯು. ಪ್ರಕಾಶ್ ಸರ್ ನೀವೆಲ್ಲಿಂದ ಲೈವ್ ವಾಚ್ ಮಾಡ್ತಾ ಇದ್ದೀರಾ? ಸಿಮಸಿಸ್ ಊಟ ಆಯ್ತಾ? ಸೂಪರ್ ಅಂತ ಹೇಳಿದ್ದೀರಾ, ಥ್ಯಾಂಕ್ ಯು. 3 ಜನ ಹಾಡುವ ಗೀತೆ ಹೇಳಲ್ಲ ನಾನು ಅವತ್ತು ನನ್ಗೆ ಹೇಳಿದ್ರಲ್ಲ ಸರ್ಪ್ರೈಸ್ ಆಗಿ ಹೇಳ್ತೀನಿ ನೀವು ಯಾವ ಸಾಂಗ್ ಹಾಡ್ಬೇಕು ಅಂತ, ಹಾಗೆ ನಾನು ಕೂಡ. ಮತ್ತೆ ಇದು ಅನ್ಕೋಬೇಡಿ, ಬಾನಲ್ಲಿ ಓಡು ಮೇಘ ಅದಂತೂ ಅಲ್ಲ. ಹುಟ್ಟುಹಬ್ಬದ ಶುಭಾಶಯಗಳು ತಿಳಿಸ್ತಾ ಇದ್ದಾರೆ ಚಂದ್ರ ಸರ್, ಥ್ಯಾಂಕ್ ಯು. ಅದ್ಭುತ ಗಾಯನ ಮೇಡಮ್, ಥ್ಯಾಂಕ್ ಯು. ಇಂದಿರಾ ಜಾವಲಿ ಹಾಯ್ ಮೇಡಮ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಪೃಥ್ವೇನ ಹಾಯ್. ಸಂಜಿತ್ ದತ್ತ ಹಾಯ್ ಸರ್, ನಮಸ್ತೆ. ನಿಮಗೂ ಕೂಡ ಯಾರೆಲ್ಲ ಹೊಸ ಎಡಿಸಿದಿರ ಪೇಜ್ನ ಫಾಲೋ ಮಾಡಿ, ಶೇರ್ ಮಾಡಿ. ಸಂದೀಪ್ ಇದ್ದಾರಾ? ಸಂದೀಪ್ ಸರ್, ಸಂದೀಪ್ ಅವ್ರು ಹಾಡೋಣ. ಅಲಾರೆ ಕೇಳಿದ್ರು, ಮೊನ್ನೆಯಿಂದ ಕೇಳ್ತಾ ಇದ್ದಾರೆ. 31ಗೆ ನಮ್ಮ ಕೃಷ್ಣಪ್ಪ ಸರ್ ಬರ್ತೀನಿ. ಕೃಷ್ಣಪ್ಪ ಸರ್ ಎಲ್ಲ ಹೋದ್ರು? ಆದ್ರೂ ನಮ್ಮ ಮಂಜು ಸರ್ ಗ್ರೇಟ್ ಅಲ್ಲ, ಎಷ್ಟು ಪೇಜ್ಗಳಲ್ಲಿ ಅವ್ರಿಗೋಸ್ಕರ ಬರ್ತ್ಡೇ ಸೆಲೆಬ್ರೇಷನ್ ಲೈವ್ ಮಾಡ್ತಿದ್ದಾರೆ ಅಂತ ಅಂದ್ರೆ ಗ್ರೇಟ್ ಸರ್. ಒಳ್ಳೆ ಫಾಲೋವರ್ಸ್ ಇದ್ದಾರೆ. ಅದೇ ಹಾಗಾದ್ರೆ ಅಂತೆ ಅಲ್ಲ. ಓ ಹೌದಾ, ನಾವು ಕಲಬುರ್ಗಿಯಿಂದ ನೋಡ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ನಮ್ದು ಬೀದರ್, ಹಸ್ಬೆಂಡ್ ಊರು ಬಂದು ಬೀದರ್, ಗೊತ್ತಾ? ಅಲ್ಲಿಗೆ ನಮ್ಮೂರವ್ರೆ. ಸಂದೀಪಿದ್ದೀರಾ? ಕೃಷ್ಣನೇ
ಶ್ರೀಕೃಷ್ಣ ನೀ ಬೇಗ ಬಾರೋ. ಬಂದ್ರ ನಮ್ಮ ಸಂದೀಪ್ ಸರು. ಸಂದೀಪ್ ಎಲ್ಲ ಹೋದ್ರಿ ಸಂದೀಪ್? 3 days ಇಂದ ಕೇಳ್ತಿದ್ರಿ ಅಕ್ಕ ಅಲಾರೆ ಅಲಾರೆ ಸಾಂಗ್ ಹಾಡಿ, ಅಕ್ಕ ಅಲಾರೆ ಅಲಾರೆ ಸಾಂಗ್ ಹಾಡಿ ಅಂತೇಳಿ. ರಿಕ್ವೆಸ್ಟಿಂಗ್ ಸಾಂಗ್ ಕೇಳ್ತಾರೆ. ನಮ್ಮ ಆಶಾ ಮೇಡಮ್ ತರ ಹೋಗಿ ನಿದ್ದೆ ಮಾಡ್ತೀರಪ್ಪ. ನಮ್ಮ ಆಶಾ ಮೇಡಮ್ ಹಾಗೇನೆ ರಿಕ್ವೆಸ್ಟ್ ಸಾಂಗ್ ಕೇಳ್ತಾರೆ, ಆಮೇಲೆ ನಿದ್ದೆ ಮಾಡಿ ಎದ್ದು ಬಂದ್ಮೇಲೆ ಮೇಡಮ್ ನಾನು ಸಾಂಗ್ ಹಾಡಲ್ವ ನೀವು ಅಂತೇಳಿ. ಇವತ್ತು ನಮ್ಮ ಮಂಜು ಸರ್ ಬರ್ತ್ಡೇ ಅಂತೇಳಿ ಇವತ್ತಿನ ನಿದ್ದೆ ಬಂದಿಲ್ಲ. ಅದು ಅವ್ರಿಗೆ ಬೆಸ್ಟ್ ಫ್ರೆಂಡ್ ಅದೇ, ದಯವಿಟ್ಟು ನಿಮ್ಮ ಬೆಸ್ಟ್ ಫ್ರೆಂಡ್ನ ಇವಾಗಲೇ ಕರೆಯಕ್ಕೆ ಹೇಳ್ಬೇಡಿ ಆಯ್ತಾ ಆಶಾ ಮೇಡಮ್. ಸೋಯಬ್ ಸರ್ ಥ್ಯಾಂಕ್ ಯು. ಲಜಾ ಒಬ್ಬ ಸ್ವಲ್ಪ ಸೌಂಡ್ ಕಡಿಮೆ ಮಾಡಿ ವಿಜಯ್ ಸರ್. ಮಂಜು ಒಳ್ಳೆ ವ್ಯಕ್ತಿ, ನೈಸ್ ಪರ್ಸನ್. ಹಾ ಗೊತ್ತಾಯ್ತು. ಎಲ್ಲ ಕಡೆ ಅವ್ರದ್ದು ಬರ್ತ್ಡೇ ಪ್ರಯುಕ್ತ ಲೈವ್ ನಡೀತಾ ಇದೆ ಅಲ್ಲ. ಕಂಬದ ಮ್ಯಾಲಿನ ಗೊಂಬೆ ಹಾಡೋಣ. ಆನ್ ದ ವೇ ಟು ಹೋಮ್. ಸೋಯಬ್ ಜಿ ಥ್ಯಾಂಕ್ ಯು. ಇಂದಿರಾ ಜವಾಲಿಸಿಸ್ ಹೆಡ್ಫೋನ್ ಬಂದಿದೆಯಲ್ಲ ಮೇಡಮ್ ಅಂತ ಹೇಳಿ ನಮ್ಮ ಆದಿತ್ಯ ಸರ್. ಒಂದಲ್ಲ ಸರ್ 2 ಹೆಡ್ಫೋನ್ ತರಿಸಿದ್ರೆ ನನ್ನ ಮೇಲೆ ಪ್ರಯೋಗ ಮಾಡ್ತಿದ್ದಾರೆ. ಇವಾಗ ಹೇಗ್ ಬರ್ತಿತ್ತ ನೀವೇ ಹೇಳ್ಬೇಕು ಸೌಂಡ್ ಎಫೆಕ್ಟ್. ಅದು ವಿತೌಟ್ ಸ್ಪೀಕರ್ ಏನೋ ಮಾಡಿದ್ದಾರೆ. ಸ್ಪೀಕರ್ ಅಂತೂ ಕನೆಕ್ಟ್ ಆಗಿಲ್ಲ ಸರ್, ಹಾಗೆ ಲೈವ್ ಬರ್ತಾ ಇದೆ. ನನಗಂತೂ ಏನು ಗೊತ್ತಾಗ್ತಿಲ್ಲ. ನೀವು ಹೇಳ್ಬೇಕು ಸೌಂಡ್ ಎಫೆಕ್ಟ್ ಹೇಗಿದೆ, ವಾಯ್ಸ್ ಹೇಗೆ ಬರ್ತಿದೆ ಅಂತೇಳಿ. ಮಂಜು ಅವರು ನಾ ಕಂಡಂತೆ ಮೃದು ಸ್ವಭಾವದ ಮುಗ್ಧ ಮನಸ್ಸನ್ನು ಹೊಂದಿರುವ ಒಳ್ಳೆ ಸ್ನೇಹ ಜೀವಿ, ಸದಾ ನಗುಮುಖದ ಸರದಾರ, ಮೆಲ್ಲನೆ ಧ್ವನಿಯಲ್ಲಿ ಎಲ್ಲರನ್ನು ತನ್ನತ್ತೆ ಸೆರೆಯಬಲ್ಲ ಕಲೆಗಾರ ಮಂಜು ಬ್ರದರ್. ಹೌದು ಸರ್, ಅವತ್ತು ಲೈವ್ ಬಂದಿರಲ್ಲ ಮಂಜು ಸರ್. ನಾನು ಫಸ್ಟ್ ಎಲ್ಲಿ ಚಿಕ್ಕಮಂಗ್ಳೂರಲ್ಲಿ ಮೀಟ್ ಮಾಡಿದ್ನಲ್ವಾ, ಅಲ್ಲಿ ಚೆನ್ನಾಗಿ ಹಾಡಿದ್ರು, ಮಾತಾಡ್ಸಿದ್ರು. ನಮ್ಮನೆಯಲ್ಲಿ ಇಲ್ಲಿ ಏಂಜಲ್ ಮ್ಯೂಸಿಕಲ್ ಲೈವ್ಗೆ ಬಂದಾಗ ಮಾತೇ ಆಡ್ಲಿಲ್ಲ. ಅದೇ ಅಂದೆ, ಯಾಕೆ ಸರ್ ಹೆದರ್ತಾ ಇದ್ರಿ ಇವತ್ತು ಅಂತ ಹೇಳಿ. ನೆಕ್ಸ್ಟ್ ಟೈಮ್ ಬಂದಾಗ ಫುಲ್ ಜೋಶಲ್ಲಿ ಹಾಡ್ತೀನಿ ಅಂತ ಹೇಳಿದ್ದಾರೆ. ಸಂದೀಪ್ ಇದ್ದಾರೆ. ಓಕೆ, ನಿಮ್ದು ರಿಕ್ವೆಸ್ಟ್ ಸಾಂಗ್ ಕೇಳಿದ್ರಿ ಆಯ್ತಾ? ಸೂಪರ್ ಮೇಡಮ್ ಅಂತ ಹೇಳ್ತೀರಾ, ಥ್ಯಾಂಕ್ ಯು. ಯಾಕೋ ಲೇಟ್ ಆಗಿ ನಿದ್ರೆ ಬರ್ತಾ ಇದೆ. ಇವತ್ತು ಬರಲ್ಲ ಬಿಡಿ ನಿಮ್ಗೆ. ದುಬೈ ಸೂಪರ್ ದುಬೈ. ಜನಾರ್ದನ್ ಸರ್ ನಮಸ್ತೆ ಸರ್. ನೀವು ದುಬೈಯಿಂದ ಲೈವ್ ವಾಚ್ ಮಾಡೋದಾ? ಯಾಕಂದ್ರೆ ಏನಾದ್ರೂ ಒಂದು ಕಮೆಂಟ್ ಹಾಕಿ ನೆಕ್ಸ್ಟ್ ದುಬೈ ಅಂತ ಹಾಕಿರ್ತೀರಾ, ನೀವು ತಿಳಿಸಿಲ್ಲ ನಮ್ಗೆ. ಹಾಗಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಇಂದಿರಾ ಜಾವಲಿಸಿಸ್ ಥ್ಯಾಂಕ್ ಯು. ಆದಿತ್ಯ ಸರ್ ಥ್ಯಾಂಕ್ ಯು ಸೋ ಮಚ್. ಮನೋಜ್ ಸರ್ಗೆ ನಮಸ್ತೆ, ಹೇಗಿದ್ದೀರಾ ನಮ್ಮ ಅದ್ಭುತ ಗಾಯಕರು? ಮಿಮಿಕ್ರಿ ಮನೋಜ್ ಸರ್ ಎಲ್ಲಿ ಸರ್? ಏಂಜಲ್ ಮ್ಯೂಸಿಕಲ್ ಲೈವ್ ಕಡೆ ಬರಲೇ ಇಲ್ವಲ್ಲ. ಊಟ ಆಯ್ತಾ? ನಾರಾಯಣ್ ಭಟ್ ಸರ್ ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ.
ಅಕ್ಕ ಈ ದಿನ ಥ್ಯಾಂಕ್ಸ್ ಅಕ್ಕ ಅಂತೇಳಿ ಸಂದೀಪ್, ಥ್ಯಾಂಕ್ ಯು ಮೇಡಮ್. ಊರಿಂದ ಬರ್ತೀನಿ, ಟ್ರೈನ್ ಜರ್ನಿಯಲ್ಲಿದ್ದೀನಿ. ಹೌದಾ, ಇರಲಿ ಸರ್, ಪರವಾಗಿಲ್ಲ. ಹ್ಯಾಪಿ ಜರ್ನಿ. ಸೌಂಡ್ ಎಫೆಕ್ಟ್ ತುಂಬ ಚೆನ್ನಾಗಿದೆ. ಹೌದಾ ಸರ್, ಥ್ಯಾಂಕ್ ಯು. ಮೇಘಾಲಯ ಮೆಲೋಡಿಸ್. ಹಾಯ್ ಸರ್, ನಮಸ್ತೆ. ನಮ್ಮ ಲತೇಶ್ ಪುತ್ರನ್ ಸರ್. ಊಟ ಆಯ್ತಾ ಸರ್? ಶ್ರುತಿ ಮೇಡಮ್ ಹಾಯ್. ಕಾರ್ಯಕ್ರಮಕ್ಕೆ ಶುಭವಾಗಲಿ ಅಂತ ಹೇಳಿ ಲತೇಶ್ ಪುತ್ರನ್ ಸರ್, ಥ್ಯಾಂಕ್ ಯು. ಶ್ರುತಿ ಮೇಡಮ್ದು ಊಟ ಆಯ್ತಾ? ನಮಸ್ತೆ ಚೈತನ್ಯ ಮೇಡಮ್, ನಾನು ಮಂಗಳೂರು ರೀಚ್ ಆದೆ. ಹೌದಾ ಸರ್, ಬ್ಯಾಂಗ್ಳೂರ್ ಟು ಮಂಗಳೂರು ಹೋದ್ರಾ? ಯಾವ ಸಾಂಗ್ ಆಡ್ಬೇಕು ಅಂತ ನಾನು ಲಿಸ್ಟ್ ಏನ್ ಮಾಡೋದೇ ಬೇಡ. ಒಂದ್ ಸಾಂಗ್ ಆಡೋ ಅಷ್ಟಾಗಿ ಇನ್ನೊಂದು ರಿಕ್ವೆಸ್ಟ್ ಸಾಂಗ್ ಕಾಣಿಸ್ತಾ ಇರುತ್ತಲ್ಲ, ಚಂದ್ರಸದ ರಿಕ್ವೆಸ್ಟಿಂಗ್ ಸಾಂಗ್ ಹಾಡೋಣ. ಶ್ರುತಿ ಅಂತ ಗೊತ್ತಿಲ್ವಾ ನನಗೆ? ಶ್ರುತಿ ದಯಾನಂದ್ ಮೇಡಮ್ ನಮ್ಮ ಚಿಕ್ಕಮಂಗ್ಳೂರವರು, ಒಳ್ಳೆ ಗಾಯಕಿ ಅಂತೇಳಿ. ಯಾಕೆ ಇವತ್ತು ಹೊಸ್ದಾಗಿ ಪರಿಚಯ ಮಾಡಿಸ್ತಾ ಇದ್ದೀರಾ ನನಗೆ ಶ್ರುತಿ ಅವರೇ? ತುಂಬಾ ದಿನ ಆಯ್ತಲ್ಲ ಲೈವ್ ಅಲ್ಲಿ ನೋಡಿ, ಫುಲ್ ಬ್ಯುಸಿ ಆಗಿದ್ದೀರಾ. ಹೆಡ್ಫೋನ್ ಬಳಸಿದ್ದು ಒಳ್ಳೇದಾಯ್ತು ಮೇಡಮ್. ಹಾಗಂತೀರಾ? ಥ್ಯಾಂಕ್ ಯು. ನಾನು ಗಡಿನಾಡು ಕಾಸರಗೋಡಿಂದ ನೋಡುತ್ತಾ ಇದ್ದೇನೆ. ನಾರಾಯಣ್ ಭಟ್ ಸರ್, ಗೊತ್ತು ಸರ್ ನೀವು ಕಾಸರಗೋಡವರು ಅಂತೇಳಿ. ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ಕೂಡ ತುಂಬಾ ದಿನ ಆಯ್ತು, ನನಗೆ ಲೈವ್ ಅಲ್ಲಿ ಕಾಣಿಸ್ಲಿಲ್ಲ. ಹೇಗಿದ್ದೀರಾ? ಈ ವೀಕೆಂಡ್ ನಾನು ಬರುವೆ ವಿತ್ ಫ್ರೆಂಡ್ಸ್. ಓಕೆ, ವೆಲ್ಕಮ್. ಚಂದ್ರ ಸರ್ ಇದ್ದಾರಾ? ಮ್ಯಾಲಿನ ಗೊಂಬೆ ನಂಬಲಿನ ನಿನ್ನ ನಗೆಯನ್ನ, ಭಿತ್ತಿಯ ಮ್ಯಾಲಿನ ಚಿತ್ತಾರವೇ ಚಿತ್ತ ಗೊತ್ತ ಹೇಳ ಉತ್ತಾರವ. ಒಬ್ಬಳೇ ನಾನೆಲ್ಲಿ ತಪ್ಪಿಪ್ಪುಗೊಂಡೆನು, ಒಬ್ಬು ಹರಿಯುವುದೇನ ಹಬ್ಬವಾಗುವುದೇನ. ಕಂಬದ ಮ್ಯಾಲಿನ ಗೊಂಬೆ ನಂಬಲಿನ ನಿನ್ನ ನಗೆಯನ್ನ, ಬುದ್ಧಿಯ ಮ್ಯಾಲಿನ ಚಿತ್ತಾರವೇ ಚಿತ್ತ ಗೊತ್ತ ಹೇಳ ಉತ್ತಾರವ. ಈಗ ಒಬ್ರು ಚೆನ್ನಾಗಿ ಎಫೆಕ್ಟ್ ಬರ್ತಿದೆ ಅಂತ ಹೇಳ್ತಿದ್ದೀರಾ, ನಮ್ಮ ಶ್ರುತಿ ಮೇಡಮ್ ಸರಿ ಇಲ್ಲ ಅಂತ ಹೇಳ್ತಿದ್ದೀರಾ. ನಾನು ಯಾವ್ದನ್ನ ಎಕ್ಸೆಪ್ಟ್ ಮಾಡ್ಬೇಕು? ನಿಮ್ಗೆ ವಾಯ್ಸ್ ಸರಿ ಕೇಳಿಸ್ತಿದ್ಯಾ? ಸತೀಶ್ ಸರ್ ನಮಸ್ತೆ, ವೆಲ್ಕಮ್.
ಥ್ಯಾಂಕ್ ಯು. ನಮ್ಮ ಶ್ರುತಿ ಮೇಡಮ್ ಸರಿ ಇಲ್ಲ ಅಂತ ಹೇಳಿದ್ರಲ್ವಾ, ಅದಕ್ಕೆ ಗಾಬರಿ ಆಯ್ತು. ಒಬ್ರು ಚೆನ್ನಾಗಿದೆ ಅಂತಿದ್ರೆ, ಒಬ್ರು ಅವ್ರೊಬ್ರೇ ಸರಿ ಇಲ್ಲ ಅಂತ ಹೇಳಿದ್ರು. ಯಾಕೆ ಅಂತ ಗೊತ್ತಾಗ್ಲಿಲ್ಲ. ಶ್ರುತಿ ಮೇಡಮ್ ಥ್ಯಾಂಕ್ ಯು. ನಿಮ್ಮನ್ನ ನೋಡೋದ್ ಕೂಡಲೇ ಒಂದು ಸಾಂಗ್ ನೆನಪಾಗುತ್ತಪ್ಪ, ಮಳ್ಳಿ ಮಳ್ಳಿ ಮಿಂಚುಳ್ಳಿ, ಅದು ಹಾಡೋಣ. ರಾಜಶೇಖರ್ ಸರ್ ಥ್ಯಾಂಕ್ ಯು ಸರ್. ರಿಯಲಿ ಸೂಪರ್ ಅಂತ ನಮ್ಮ ಲತೇಶ್ ಪುತ್ರನ್ ಸರ್ ಹೇಳಿದ್ರು. ಥ್ಯಾಂಕ್ ಯು. ಅದ್ಭುತ ಅದ್ಭುತ ಸಿಂಗಿಂಗ್ ಮೇಡಮ್ ಅಂತೆ. ಸತೀಶ್ ಸರ್ ಸೂಪರ್ ಮೇಡಮ್ ಅಂತ ಹೇಳಿದ್ರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸೌಂಡ್ ಕ್ಲಿಯರ್ ಇದೆ, ಸೂಪರ್ ಅಂತ ಹೇಳಿ ನಮ್ಮ ಚಂದ್ರು ಒಡೆಯರ್ ಸರ್ ಹೇಳಿದಿರ. ಥ್ಯಾಂಕ್ ಯು ಸರ್. ಮೈ ಫೇವ್ರೆಟ್ ಸಾಂಗ್ ಮೇಡಮ್ ಇದು, ಸೂಪರ್ ಸೂಪರ್ ಸಿಂಗಿಂಗ್ ಮೇಡಮ್ ಅಂತೇಳಿ. ಯಾವುದು? ಕಂಬದ ಮೇಲೆ ನಗೊಂಬೇದ. ಅದಕ್ಕೆ ನಿಮ್ಮ ಫೇವ್ರೆಟ್ ಸಾಂಗ್ಗೆ ಸರ್ ಎಲ್ಲರೂ ರಿಕ್ವೆಸ್ಟ್ ಮಾಡ್ತಿರೋದು. ವಂದನೆ ವಂದನೆ, ಅದು ಕೂಡ ನಿಮ್ದು ಫೇವ್ರೆಟ್ ಸಾಂಗ್ ಅಂತೆ. ಗೊತ್ತಾಯ್ತು ನಮ್ಗೆ. ಓ ಸಾರಿ ಸಾರಿ ಶ್ರುತಿ ಅವರೇ, ನಿಮ್ ಫೋನ್ ಸರಿ ಇಲ್ವಾ? ಅಯ್ಯೋ ಕ್ಷಮೆಗಿರ್ಲಿ. ನಾನು ನಿಜವಾಗ್ಲೂ ಹಾಕಿರೋ ಹೆಡ್ಫೋನ್ ಬಗ್ಗೆ ಮಾತಾಡ್ತಿದ್ದೀರಾ ಅನ್ಕೊಂಡೆ. ಥ್ಯಾಂಕ್ ಯು. ಚಂದ್ರ ಸರ್ಗೆ ನಮಸ್ತೆ. ಒರಿಜಿನಲ್ ಗೀತೆ ಕೇಳಿದ ಹಾಗೆ ಅನುಭವ ಆಯ್ತಂತೆ ನಮ್ಮ ಲತೇಶ್ ಪುತ್ರನ್ ಸರ್ಗೆ. ಥ್ಯಾಂಕ್ ಯು ಸರ್. ಎಂತದು? ಚಂದ್ರ ಸರ್ ಒಂದು ಸಾಂಗ್ ಕೇಳಿದ್ರು, ಹಾಡೋಣ. ಅದು ಕೂಡ ಹಾಡ್ತೀನಿ. ಅದ್ಭುತವಾಗಿ ಹಾಡಿದ್ರೆ ಮೇಡಮ್ ಅಂತ ಹೇಳಿದ್ರೆ. ಥ್ಯಾಂಕ್ ಯು. ನಾರಾಯಣ್ ಭಟ್ ಸರ್ ನಮಸ್ತೆ ನಮಸ್ತೆ. ಥ್ಯಾಂಕ್ ಯು. ನಾನು ನಿಮ್ಮ ದೊಡ್ಡ ಫ್ಯಾನ್ ಆಗಿಬಿಟ್ಟೆ, ನನ್ನ ಸಾಂಗ್ ಹಾಡಿ ಮೇಡಮ್. ಕರೆಕ್ಟ್ ಅಲ್ಲ, ಕಣ್ಣಿನಲ್ಲಿ ಕಣ್ಣನಿಟ್ಟು ಹಾಡೋಣ. ಶ್ರುತಿ ಮೇಡಮ್ಗೋಸ್ಕರ ಒಂದು ಮಳ್ಳಿ ಮಳ್ಳಿ ಮಿಂಚುಳಿ ಸಾಂಗ್ ಹಾಡಿ ಕಣ್ಣಿನಲ್ಲಿ ಕಣ್ಣನಿಟ್ಟು ಹಾಡೋಣ ಸರ್. ಹುಸೇನ್ ಬಾದ್ಶಾ ಸೂಪರ್ ಅಂತ ಹೇಳಿದ್ರ. ಥ್ಯಾಂಕ್ ಯು. ಕಾರ್ಯಕ್ರಮಕ್ಕೆ ಸ್ವಾಗತ. ಶ್ರುತಿ ಮೇಡಮ್ ಹಾಡ್ಲಾ? ಸಿಸ್ಟಮ್ ನಿಮ್ಮ ರೀತಿ ಇರೋ ನನ್ನ ತಂಗಿ. ಸಿಸ್ಟರ್, ಕರೆಕ್ಟ್ ಕರೆಕ್ಟ್ ಸರ್. ನಾನು ಅದೇ ಅನ್ಕೊಂಡೆ, ಯಾರೋ ಲೈವ್ ಅಲ್ಲಿ ಬಂದಾಗ ಸಿಸ್ಟರ್ ನಿಮ್ ತರಾನೇ ನನ್ನ ತಂಗಿ ಇದ್ದಾರೆ ಅಂತ ಹೇಳ್ತಾರಲ್ಲ, ಯಾರೋ ಅಂತೇಳಿ ಮರ್ತೇ ಬಿಡ್ತೀನಿ ನೋಡಿ. ನನ್ನ ತಂಗಿ, ನಾವು ಈ ದಿನ ಒಟ್ಟಿಗೆ ಇದ್ದೇವೆ. ಹೌದಾ? ನಿಮ್ಮ ತಂಗಿಗೆ ಮತ್ತೆ ನನ್ನ ತೋರಿಸಿ ನೋಡೋಣ, ಅವ್ರು ಏನಂತಾರೆ. ಮತ್ತೆ 25th ನಮ್ಮ ಮನೇಲಿ ಒಂದು ಫಂಕ್ಷನ್ ಇದೆ ಮೇಡಮ್, ಹೇಳ್ತೀನಿ. ಅವತ್ತು ಲೈವ್ ಮಾಡಿ ಅಂತ ಹೇಳಿದ್ರಿ, ನೀವು ಹೇಳಲೇ ಇಲ್ವಲ್ಲ ಏನ್ ಫಂಕ್ಷನ್ ಅಂತೇಳಿ. ಲೆಕ್ಕವಿಲ್ಲದಷ್ಟು ಕವಿತೆಗಳು ಸಾಹಿತ್ಯಗಳು ಹುಟ್ಟಿರುವುದು ಎರಡರಿಂದ. ಅದು ಮೊದಲನೇದು ಪ್ರಕೃತಿ, ಎರಡನೇದು ಹೆಣ್ಣು. ಈ ಎರಡರ ಮೇಲೆಯೇ ಕವಿಗಳು ಕವನ ಸಾಹಿತ್ಯ ಬರೆದಿರುವುದು ಹಲವಾರು ಜನಕ್ಕೆ ಗೊತ್ತಿಲ್ಲ. ಈ ಸತ್ಯ ಪ್ರಕೃತಿಗೆ ಸಮನಾಗಿ ಹೆಣ್ಣನ್ನು ಹೋಲಿಕೆ ಮಾಡುತ್ತಾರೆ. ಅಲ್ಲಿಗೆ ಹೆಣ್ಣು ಅನ್ನುವ ಪದ ಎಷ್ಟು ಮಹತ್ತರವಾದ ಪದ ಅಂತೇಳಿ ನಮ್ಮ ಚಂದ್ರ ಸರ್ ಅದ್ಭುತವಾದ ಸಾಲುಗಳು ಸರ್, ಧನ್ಯವಾದಗಳು. ಪ್ಲಸ್ ನಾನು ಕೇಳಿದ್ದ ಹಾಡು ಹಾಡಿ ಮೇಡಮ್, ಪ್ಲೀಸ್. ಹಾಡ್ತೀನಿ ಸರ್. ಇದೊಂದು ಸಾಂಗ್ ಆಡಿದ್ಮೇಲೆ ಕಣ್ಣಿನಲ್ಲಿ ಕಣ್ಣಿಟ್ಟು ಹಾಡ್ತೀನಿ, ಆಯ್ತಾ? ನನ್ನ ಹಾಡು ನಿಮ್ಮನ್ನ ನೋಡಿ ಅದು ನೆನಪಾಗುತ್ತೆ ಶ್ರುತಿ ಮೇಡಮ್. ತುಂಬಾ ದಿನ ಆಯ್ತು ಹಾಡಿ.
ಚೆನ್ನ ಚೆನ್ನ ಹೇಳಿ ಹೇಳಿ ಎಲ್ಲ ಈ ಭೂಮಿಗಾಯ್ತು ಮೆಲ್ಲ ದಿವಾಕರನ ಉದಯ ದಿವಾಕರನ ಉದಯ. ಎಂತ ಶ್ರುತಿ ಮೇಡಮ್, ಏನ್ ಹಾಕಿದೀರಾ? ತಪ್ಪು ತಿಳಿಬೇಡಿ, ಖುಷಿಗೆ ಆನಂದ ಬಾಷ್ಪ. ಹೌದಾ? ಇದನ್ನಾದ್ರೆ ನೆನ್ಪಿಟ್ಕೊಂಡಿದ್ದೀರ ಅಂತ ಕೇಳ್ತಿದ್ದೀರಲ್ಲ, ನನ್ನನ್ನೇನ್ ಅನ್ಕೊಂಡಿದ್ದೀರ ನೀವು? ನಾನು ಯಾರಾದ್ರೂ ಒಂದ್ಸಲ ಲೈವ್ ಬಂದು ಪರಿಚಯ ಆದ್ರೆ ನಾನು ಯಾರನ್ನು ಮರೆಯಲ್ಲ ಗೊತ್ತಾ, ಅಷ್ಟು ಸುಲಭವಾಗಿ. ಏನ್ ಶ್ರುತಿ ಮೇಡಮ್ ನೀವು? ಶಶಿಧರ್ ಶೆಟ್ಟಿ ಸರ್ಗೆ ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ ಸರ್? ಸೌಖ್ಯ ಮೇಡಮ್, ಊಟ ಆಯ್ತಾ? ಅದ್ಭುತ ಗಾಯಕರು ನಮ್ಮ ಅದ್ಭುತ ಕಲಾ ಪೋಷಕರು ನಮ್ಮ ಸೌಖ್ಯ ಮೇಡಮ್. ಶ್ರುತಿ ಮೇಡಮ್, ನೀವ್ ಯಾಕೆ ಪೇಜ್ ಫಾಲೋ ಮಾಡಿಲ್ಲ? ಪೇಜ್ ಫಾಲೋ ಮಾಡಿ ಆಯ್ತಾ? ಅಳದ್ ಬಿಟ್ಟು ಸ್ವಲ್ಪ ಪೇಜ್ ಫಾಲೋ ಮಾಡಿ, ಅವಾಗಳು ಹೋಗುತ್ತೆ. ನಮ್ಮ ಶಶಿಧರ್ ಸರ್ದು ಊಟ ಆಯ್ತಾ ಸರ್? ಉಜಿರೆಯಿಂದ ಲೈವ್ ವಾಚ್ ಮಾಡ್ತೀರಾ ಸರ್? ಎಲ್ರಿಗೂ ಕೂಡ ತುಂಬಾ ಸಪೋರ್ಟ್ ಮಾಡ್ತೀರಾ, ಥ್ಯಾಂಕ್ ಯು. ಸೀಮಾ ಪೈಸಿಸ್, ಥ್ಯಾಂಕ್ ಯು. ವಾವ್, ಸೂಪರ್ ಸಿಂಗಿಂಗ್, ಗುಡ್ ವಾಯ್ಸ್ ಮೇಡಮ್ ಅಂತ ಹೇಳಿದಿರಾ, ಥ್ಯಾಂಕ್ ಯು ಮೇಡಮ್. ನಮ್ಮ ಶಶಿಧರ್ ಸರ್ ಬೈಂದರೆ, ಅವರಿಗೆ ಒಂದು ಥ್ಯಾಂಕ್ಸ್ ಹೇಳಿ ನಿಮ್ಮ ಲೈವ್ ಅಲ್ಲಿ ಅವರಿಗೆ ಸ್ವಲ್ಪ ಪ್ರೋತ್ಸಾಹ ಕೊಡಿ. ಖಂಡಿತವಾಗ್ಲೂ ಸರ್, ನೀವು ಹೇಳಿದ ದಿನ ಅವ್ರದ್ದು ನಮ್ಗೆ ಕಮೆಂಟ್ಸ್ ಕಾಣಿಸಿಲ್ಲ, ಸ್ಕಿಪ್ ಆಗಿದೆ. ಇನ್ನ ಯಾವಾಗ ನಮ್ಮ ಶಶಿಧರ್ ಸರ್ ನೋಡಿದ್ರು ಕೂಡ ನಾನು ಮಾತಾಡಿಸ್ತೀನಿ. ಹುಟ್ಟುಹಬ್ಬದ ಶುಭಾಶಯಗಳು ಮಂಜು ಸರ್ ಅಂತ ಶ್ರುತಿ ಮೇಡಮ್ ಹೇಳ್ತಿದ್ದಾರೆ, ಥ್ಯಾಂಕ್ ಯು ಥ್ಯಾಂಕ್ ಯು. ಅದ್ಭುತ ಗೀತೆ, ಅದ್ಭುತ ಗಾಯನ ಮೇಡಮ್, ನೈಸ್ ಅಂತ ಹೇಳಿದ್ರೆ, ಥ್ಯಾಂಕ್ ಯು. ಇದಾರ ನಮ್ಮ ಲತೇಶ್ ಪುತ್ರನ್ ಸರ್, ಕಣ್ಣಿನಳ್ಳಿ ಕನ್ನಟ್ಟಿ ಕೇಳಿದ್ದಾರೆ. ನಮ್ಮ ರಾಜಶೇಖರ್ ಸರ್ ಶಶಿಧರ್ ಸರ್ ಮನೆಗೆ ಹೋಗಿದ್ರಂತೆ, ಬಡವನ ಕುಟೀರಕ್ಕೆ ಫ್ಯಾಮಿಲಿ ಸಮೇತ ಬಂದಿದ್ರು ಅಂತೇಳಿ ಹೇಳಿದ್ರು ಶಶಿಧರ್ ಸರ್ ಅವತ್ತು ಲೈವ್ ಅಲ್ಲಿ. ಸುಮಿತ್ರಾ ಸುಮಿ, ಹಾಯ್ ಹಾಯ್, ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಿನ್ನದೇ ಹಾಡಿದ್ದು ಈ ದಿನ ಹಾಡಿ ಮೇಡಮ್. ಇವತ್ತು ನಮ್ಮ ಮನೆಯಲ್ಲಿ ಒಂದು ಕಾರ್ಯಕ್ರಮ ಇದೆ, ತುಂಬಾ ಜನ ಇದ್ದಾರೆ, ಎಲ್ಲರೂ ನಿಮ್ಮ ಲೈವ್ ನೋಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಖಂಡಿತ ಹಾಡ್ತೀನಿ ಬ್ರದರ್. ಕಣ್ಣಿನಲ್ಲಿ ಕನ್ನಡಿತ್ತು ಒಂದು ಆದ್ಮೇಲೆ ಅದು ಸಾಂಗ್ ಹಾಡ್ತೀನಿ. ವೆರಿ ನೈಸಿಂಗ್, ಸೂಪರ್ ಡೂಪರ್ ಸಿಸ್ಟರ್, ಥ್ಯಾಂಕ್ ಯು. ಅದ್ಭುತ ಮೇಡಮ್, ನೀವು ಹಾಗೆ ಗಾಯನ ಕೂಡ ಅತ್ಯದ್ಭುತ ಅಂತೇಳಿ. ಜಾಹ್ನವಿ ಶ್ರೀನಿವಾಸ್ ಮೇಡಮ್, ಸೂಪರ್ ಸಿಂಗ್ ಮೇಡಮ್ ಅಂತ ಹೇಳಿದ್ರೆ, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು, ವೆಲ್ಕಮ್ ಮೇಡಮ್. ಏನ್ ಗೊತ್ತಾ, ನಾನೇನೇ ಇದ್ರು ನೇರವಾಗಿ ಹೇಳೋ ವ್ಯಕ್ತಿ, ಬಕೆಟ್ ಹಿಡಿಯೋಕೆ ಬರಲ್ಲ, ಕರೆಕ್ಟ್ ಹಾಗೆ ಇರ್ಬೇಕು ಮೇಡಮ್. ಮೇಡಮ್, ನನ್ನ ಕೋರಿಕೆ ಗೀತೆ ಹಾಡಿದಕ್ಕೆ ಧನ್ಯವಾದಗಳು ಮೇಡಮ್ ಅಂತ ನಮ್ಮ ಚಂದ್ರಸ್ ಹೇಳಿದ್ರೆ, ಥ್ಯಾಂಕ್ ಯು. ಅಯ್ಯೋ, ಫಾಲೋ ಮಾಡಿಲ್ವಾ ದೇವರೇ? ಈಗಲೇ ಮಾಡ್ತೀನಿ, ಸಾರಿ. ಮಾಡಿ ಮರ್ರೆ, ಯಾಕೆ ಹೇಳೋದು ಲೈವ್ ಬಂದು. ಸಿದ್ದೇಶ್ ಸರ್ ನಮಸ್ತೆ ಸರ್, ಹಾಯ್ ಮೇಡಮ್ ಹೇಳ್ತಿದ್ದಾರೆ, ಹಾಯ್ ಸರ್, ಹಾಯ್. ನಮ್ಮ ಲತೇಶ್ ಸರ್ ಹೋದ್ರ ರಿಕ್ವೆಸ್ಟ್ ಸಾಂಗ್ ಮೊನ್ನೆಯಿಂದ ಕೇಳ್ತೀರ, ಅದೊಂದು ಸಾಂಗ್ ಹಾಡೋಣ. ಅದಾದ್ಮೇಲೆ ನಮ್ಮ ಚಂದ್ರ ಸರ್ ಸಾಂಗ್ ಹಾಡ್ತೀನಿ, ಆಯ್ತಾ? ಆಂಧ್ರಿ ಸರ್ ನಮಸ್ತೆ. ಅವರು ಏನು ಬಡವರಲ್ಲ ಪಾಪ, ನನ್ನ ಹಾಗೆ ಆರೋಗ್ಯ ಸಮಸ್ಯೆ ಇದೆ. ಹೌದಾ?
ನಾನು ಹೇಳ್ದೆ ಅವತ್ತು, ನೀವೇನು ಬಡವರಲ್ಲ ಸರ್, ಪ್ರೀತಿ ಎಲ್ಲರಿಗಿಂತ ತುಂಬ ದೊಡ್ಡವರು ಅಂತೇಳಿ. ಇಲ್ಲ ಸರ್, ಬಂದಿಲ್ಲ ಮಧು ಮೇಡಮ್. ಕಣ್ಣಿನಲ್ಲಿ ಕಣ್ಣನಿಟ್ಟು ನೋಡಬಾರದೆ, ಕೈಯ ಗೂಡು ಬಿಚ್ಚಿ ಹೇಳಬಾರದೆ. ಕಣ್ಣಿನಲ್ಲಿ ಕಣ್ಣನಿಟ್ಟು ನೋಡಬಾರದೆ, ಕೈಯ ಗೂಡು ಬಿಚ್ಚಿ ಹೇಳಬಾರದೆ. ಕನಸು ಕೇಳುವ ಹಾಕಬಹುದು, ಹೃದಯ ಆಡುವ ಉಸಿರಲಾಲಿಗೆ ಯಾವ ಬೇಡಿರದು. ಕಣ್ಣಿನಲ್ಲಿ ಕಣ್ಣನಿಟ್ಟು ನೋಡಬಾರದೆ, ಕುಂದಿಗೆಯ ಗೂಡು ಬಿಚ್ಚಿ ಹೇಳಬಾರದೆ. ಹೊಸದಾಗಿ ಶುರುವಾಯಿತು ನಮ್ಮೊಳಗೆ ಈ ಗೆಳೆತನ, ಚಿಂತೆಗಳ ತಿರಳಿಲ್ಲದೆ ಹಾಡುವುದೇ ನೆನಪುವಿನ ಮರೆಯಲೆಂದರೂ ನೀನಿನ ಮರೆಯಲಾಗದು ನೋವ ಎದೆಯೊಳಗೆ ಬಿಟ್ಟಿದ್ದರು ಲಾಭವೇನಿದೆ ಓ ಜೀವ. ಹೃದಯದ ಮಾತನು ಒಮ್ಮೆ ಕೇಳಬಾರದೆ, ಕಣ್ಣಿನಲ್ಲಿ ಕಣ್ಣನಿಟ್ಟು ನೋಡಬಾರದೆ, ಕುಂದಿಗೆಯ ಗೂಡು ಬಿಚ್ಚಿ ಹೇಳಬಾರದೆ. ಇವಾಗ ಬಂದು ನೀರು ಆ ಮೋಡವು ಹನಿಯಾಗಿ ಹರಿವಿಳಿಯದೆ, ಈ ಹೃದಯ ಚೂರಾದರೂ ನಿನ್ನ ಹೆಸರ ಅದು ಮರೆಯುವುದೇ. ಸಿಕ್ಕಿ ಕಾಣದ ದಾರಿಲಿ ರೆಕ್ಕೆಯಿಲ್ಲದ ಈ ಪಯಣ, ನಾನಾ ರೂಪದ ತಿರುವಲ್ಲಿ ಎಲ್ಲೂ ಕಾಣದು ನಿಲ್ದಾಣ. ಕರಡುಗೋಡ ಕರಡುವಾಸಿ ಇಂದು ಬೀರಲಿಲ್ಲವೇ. ಕಣ್ಣಿನಲ್ಲಿ ಕಣ್ಣನಿಟ್ಟು ನೋಡಬಾರದೆ, ಕುಂದಿಗೆಯ ಗೂಡು ಬಿಚ್ಚಿ ಹೇಳಬಾರದೆ. ಕಣ್ಣಿನಲ್ಲಿ ಕಣ್ಣನಿಟ್ಟು ನೋಡಬಾರದೆ, ಕುಂದಿಗೆಯ ಗೂಡು ಬಿಚ್ಚಿ ಹೇಳಬಾರದೆ. ಎರಡು ಮನಸ್ಸರ ಒಂದೇ ಮಾತಿಗೆ ಯಾಕೆ ಮಗುವಾಯಿತು. ಇತರೆಯಿಂದ ನಂಬುವುದೇ ಮನಸ್ಸು. ಒಳ್ಳೆ ಅದ್ಭುತವಾದ ಗೀತೆ ಅಲ್ಲ ಇದು, ಆಶಾ ಮೇಡಮ್. ಇವತ್ತು ಆದಷ್ಟು ರಿಕ್ವೆಸ್ಟ್ ಸಾಂಗ್ಸ್ ನಮ್ಮ ಚಿತ್ರಮ್ಮ ಹಾಡಿರೋ ಸಾಂಗ್ಸೇ ಬರ್ತಾ ಇದೆ ಅಲ್ವಾ. ನೋಡಕ್ಕೆ ಕೇಳಕ್ಕೆ ಸಾಂಗ್ ಈಸಿ, ಬಟ್ ಸ್ವಲ್ಪ ಹಾಡುವಾಗ ಎಷ್ಟು ಉಸಿರಿಡಿಬೇಕಲ್ವಾ. ಕೆಲವೊಂದು ಸಾಂಗ್ಸ್ ಹೆಂಗೆ ನೋಡಕ್ಕೆ ತುಂಬಾ ಈಸಿ ಅನ್ಸುತ್ತೆ, ಹಾಡ್ಬೇಕಾದ್ರೆ ಗೊತ್ತಾಗುತ್ತೆ ಅದ್ರ ವ್ಯಾಲ್ಯೂ ಏನಂತಲ್ಲ. ಆಶಾ ಮೇಡಮ್ ಶಾಂತರಾಜ ಸರ್ ನಮಸ್ತೆ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ನನ್ನ ಮಳೆ ಬರುವ ಹಾಗಿದೆ.
ಉಮೇಶ್ ಸರ್ ಶುಭವಾಗಲಿ, ಕರೆಂಟ್ ಇಲ್ಲ ಬಾಯ್. ಆಹಾ, ಎಂತ ಕಮೆಂಟ್ ನೋಡಿ. ಎಲ್ರು ಹೀಗೆ ಹಾಕ್ಬೇಕು. ಥ್ಯಾಂಕ್ ಯು ಮೇಡಮ್ ಅಂತ ಹೇಳ್ತಿದ್ರ. ಮತ್ತೊಮ್ಮೆ ನಾವು ಮಂಜು ಸರ್ಗೆ ಹುಟ್ಟುಹಬ್ಬದ ಶುಭಾಶಯಗಳು ಎಲ್ಲ ಪ್ರೇಕ್ಷಕರ ಪರವಾಗಿ. ಚಂದ್ರ ಬ್ರದರ್ದು ಇವಾಗ ರಿಕ್ವೆಸ್ಟ್ ಸಾಂಗ್ ಹಾಡ್ತೀನಿ. ಮನುಭಾಯಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಎಲ್ಲಿಂದ ಲೈವ್ ವಾಚ್ ಮಾಡ್ತಾ ಇದ್ದೀರಾ, ಪೇಜ್ ಫಾಲೋ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ದಿನೇಶ್ ದಿನಿ ನಮಸ್ತೆ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ ಸರ್? ದಿನೇಶ್ ಸರ್ ಹೊಳೆಸಿಪುರದವರ ಅಂತೇಳಿ. ಶರ್ಮಾಜಿ ವಾವ್ ಸೂಪರ್ ಅಂತ ಹೇಳಿದಿರಾ, ಧನ್ಯವಾದಗಳು. ಅದೇ ಸರ್ ಸೂಪರ್ ಅಂತ ಹೇಳಿದಿರಾ, ಥ್ಯಾಂಕ್ ಯು ಸರ್. ಸೂಪರ್ ಮೇಡಮ್, ಸೂಪರ್ ಸಿಂಗಿಂಗ್ ಮಂಜುನಾ ಸರ್, ಥ್ಯಾಂಕ್ ಯು. ನೀವು ನಮ್ಮ ಮೇಲೆ ಇಟ್ಟಿರುವ ಪ್ರೀತಿ ಅಭಿಮಾನಕ್ಕೆ ಧನ್ಯವಾದಗಳು ಮೇಡಮ್. ನನ್ನ ಇಷ್ಟದ ಗೀತೆ ತುಂಬಾ ಸುಂದರವಾಗಿ ಹಾಡಿದಿರಿ, ಧನ್ಯವಾದಗಳು ಮೇಡಮ್ ಅಂತ ಹೇಳ್ತೀರಾ, ಥ್ಯಾಂಕ್ ಯು ಲತೇಶ್ ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಚಂದ್ರ ಸರ್ ಅವಾಗಲೇ ಏನೋ ಕಮೆಂಟ್ ಹಾಕಿದ್ರು, ಸ್ಕಿಪ್ ಆಯ್ತಾ? ಸೂಪರ್ ಡೂಪರ್ ಆಗಿತ್ತು ಸಿಸ್ಟರ್, ಥ್ಯಾಂಕ್ ಯು ಅಂತ ಹೇಳ್ತಿದ್ರ ಚಂದ್ರ ಸರ್. ಚಂದ್ರ ಒಡೆಯರ್ ಸರ್ ಕಮೆಂಟ್ ಸ್ಕಿಪ್ ಆಯ್ತಾ ಅಂತೇಳಿ ನೋಡಿದೆ ಸರ್, ಆಮೇಲೆ ಓದೋಣ ಅನ್ಕೊಂಡೆ, ಕ್ಷಮೆ ಇರಲಿ ಆಯ್ತಾ, ನಾನು ಓದಿಲ್ಲ ಅಂತಂದ್ರೆ. ಚಂದ್ರ ಬದರದ ಒಂದು ರಿಕ್ವೆಸ್ಟಿಂಗ್ ಸಾಂಗ್ ಇದೆ, ಅದು ನಾನು ಯಾವತ್ತು ಹಾಡಿಲ್ಲ, ಟ್ರ್ಯಾಕ್ ಹಾಕ್ತೀನಿ, ಟ್ರ್ಯಾಕ್ ಜೊತೆಗೆ ಬರ್ಬೋದೇನೋ, ಓಕೆನಾ? ನೀವು ಮೊನ್ನೆ ಕೇಳಿದ್ರಲ್ಲ ರಿಕ್ವೆಸ್ಟಿಂಗ್ ಸಾಂಗು. ಓಕೆ ಮೇಡಮ್ ಬಂದ್ರು, ಸ್ವಾಗತ ಮೇಡಮ್. ಉಮೇಶ್ ಸರ್ ಊಟ ಆಯ್ತಾ? ನೀವು ಅವತ್ತು ಕೇಳಿದ್ರಿ ಅಲ್ಲ, ಓ ಮಲ್ಲಿಗೆ ಸಾಂಗ್ ಆಡಿ ಅಂತೇಳಿ, ನಾನು ನೋಡಿದೆ, ಮರ್ತಿತ್ತು ಆ ಸಾಂಗು. ಟ್ರ್ಯಾಕ್ ಅಂತೂ ಇದೆ, ನಾನು ಟ್ರೈ ಮಾಡ್ತೀನಿ, ಓಕೆನಾ? ನನ್ನದೀಗ ಪಾಪವೇನು, ಓ ಮಲ್ಲಿಗೆ ನಿನ್ನದೇ ಹಾಡಿದು, ಈ ಹಾಡನು ಕಲ್ಲಿದೆ ಕೇಳದು, ಯಾವ ಶಾಪ ಯಾವ ರೂಪ, ಯಾವ ಪಾಪ ಜನ್ಮ ನಾನು, ಚಂದ್ರಬಿಂಬದಿ ಕಲೆ ಕಂಡರು ಎಲ್ಲ ಬಯಸೋರು ಚಂದ್ರನ, ಕಲೆ ಇಲ್ಲದ ಹೃದಯ ನೀಡಿದೆ, ಸಿಗಲೇ ಇಲ್ಲ ಪ್ರೇಮ ಸ್ಪಂದನ, ಹೂಗಳೇ ಬಲ್ಲಿರ ಬಂಧುವೇ ಕಂಡೆಯ, ಅನ್ನಲೀಗ ಲೋಪವೇನು, ನನ್ನದೀಗ ದೋಷವೇನು, ಓ ಮಲ್ಲಿಗೆ ನಿನ್ನದೇ ಹಾಡಿದು, ಆಶಗುಂತಲಿ ನುಂಗಿದ ನೋವಿದು, ನನ್ನಲೀಗ ಲೋಪವೇನು, ನನ್ನದೀಗ ಪಾಪವೇನು, ಇಲ್ಲೋ ಅಂದರೆ ಯಾರು ಬಲ್ಲರೋ, ಹೊಳೆಯೋ ಅಳುವೋ ಅರಿವಾಗದು, ಒಳಗೆ ನೀರಲಿ ಅಳುವ ಮೀನಿನ ಕಣ್ಣೀರು ಯಾರೇನು ಕಾಣದೆ, ಯಾರಿಗೆ ಹೇಳಲಿ, ಯಾರನ್ನು ಕೇಳಲಿ, ಕೋಪ ತೋರು ಲೋಪವೇನು, ದೂರ ಮಾಡು ದೋಷವೇನು,
ಲೋಪವೇನು ನನ್ನದೀಗ ಪಾಪವೇನು ಚಂದ್ರ ಬ್ರದರ್ ಓಕೆನಾ? ಗೊತ್ತಿದೆ ಈ ಸಾಂಗ್ ತುಂಬಾ ವರ್ಷಗಳಾಗಿತ್ತು ಕೇಳಿ. ಬಟ್ ಮೊನ್ನೆ ಟ್ರ್ಯಾಕ್ ನೋಡಿದೆ, ನೀವು ರಿಕ್ವೆಸ್ಟ್ ಮಾಡಿದ್ರಲ್ಲ, ಓ ಇದೊಂದು ಸಾಂಗ್ ಇದೆ ಅಲ್ವಾ ಅಂತೇಳಿ ಬಂತ ಸ್ವಲ್ಪ. ಓಕೆನಾ? ರಾಜಶೇಖರ್ ಸರ್ 10 ಮಾರ್ಕ್ಸ್ ಕೊಟ್ಟಿದ್ದಾರೆ ನಮ್ಮ ರಾಜಶೇಖರ್ ಸರ್, ಥ್ಯಾಂಕ್ ಯು. ದೀಪಕ್ ಕಳ್ಸ ಸರ್ಗೆ ನಮಸ್ತೆ ಸರ್, ಹಾಯ್ ಹಾಯ್ ವೆಲ್ಕಮ್, ಸೂಪರ್ ಅಂತ ಹೇಳಿದ್ರೆ ಥ್ಯಾಂಕ್ ಯು. ನಮ್ಮ ಶಶಿಧರ್ ಶೆಟ್ಟಿ ಸರ್ ಯಾವುದೋ ಒಂದು ಸಾಂಗ್ ಕೇಳಿದ್ರಿ, ಯಾವುದು ಸರ್? ಅದನ್ನ ಹಾಡಿಲ್ವಾ ಅಂತೇಳಿ ನೋಡ್ತೀನಿ. ನಮ್ಮ ಮಲೆನಾಡಕ್ಕೆ ಹೋಗಿಲ್ಲ ಆಶಾ ಜಯಕುಮಾರ್ ಮೇಡಮ್ಗೆ ಒಂದು ಹಾಡು ಹಾಡಿ. ಈಗ ನೋಡಿ, ಮಲೆನಾಡಕ್ಕೆ ಹೋಗಿಲ್ಲ, ಹೋಗಿ ನಿದ್ರೆ ಮಾಡ್ತಾ ಇರ್ತಾರೆ ನೋಡಿ ಸರ್. ಇಲ್ಲ, ಇವಾಗ ಬಂದ್ಮೇಲೆ ಹಾಡೋಣ ಇರಿ, ಬರ್ತಾರೆ ಮತ್ತೆ ಎದ್ದು. ಅದೇ ಸರ್, ಥ್ಯಾಂಕ್ ಯು ಸೋ ಮಚ್. ಯಾವ ಸಾಂಗ್ ಅದು ಸರ್? ಉಮೇಶ್ ಸರ್ ನೈಸ್ ಅಂತ ಹೇಳಿದ್ರು, ಥ್ಯಾಂಕ್ ಯು. ಮರ್ತೋಯ್ತಲ್ಲ. ಮನುಭಾಯ್ ಸೂಪರ್ ಅಂತ ಹೇಳಿದ್ರು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಥ್ಯಾಂಕ್ ಯು. ಒಂದನೇ ಹಾಡ್ಲಾ, ಟ್ರೈ ಮಾಡ್ಲಾ? ಮಳೆ ಬರುವ ಹಾಗಿದೆ, ಅದು ನಾನು ಕೇಳಿದ್ದೀನಿ, ಬಟ್ ಬರುತ್ತೋ ಇಲ್ವೋ ನಾನೇ ಟ್ರೈ ಮಾಡಕ್ಕೆ ಹೋಗಿಲ್ಲ ಸರ್, ಎಂತ ಮಾಡ್ಲಿ. ಬಹಳ ಅದ್ಭುತ ಗಾಯನ ಮೇಡಮ್. ಇನ್ನೊಂದು ಸಾಂಗ್ ಕೇಳ್ತೀರಾ ನಮ್ಮ ಶಶಿಧರ್ ಸರ್? ಬೇರೆ ಸಾಂಗ್ ಟ್ರೈ ಮಾಡ್ಲಾ? ಕೇಳಿದ್ದೀನಿ ಅಷ್ಟೇ, ನಾನು ಯಾವಾಗಲೂ ಹಾಡಕ್ಕೆ ಹೋಗಿಲ್ಲ. ಅದು ಟ್ರ್ಯಾಕ್ ಹಾಕಿದ್ರೆ ಬರ್ಬೋದೇನೋ, ಮತ್ತೆ ಯಾಕೆ ತಪ್ಪು ಮಾಡೋದಲ್ವಾ? ಸಿಸ್ಟರ್, ನಾನು ಈ ಹಾಡನ್ನು ನಾನು ನೋಡುವ ಎಲ್ಲ ಪೇಜ್ಗೆ ಕಳಿಸಿದೆ. ಮೊದಲು ಹಾಡಿದ್ದು ಮಹಿಮಾ ಬಜಗೋಳಿ ಪೇಜ್ ಲಲಿತಾ ಸಿಸ್ಟರ್, ಎರಡನೇ ನೀವೇ ಸಿಸ್ಟರ್, ಮತ್ತೆ ಯಾರು ಹಾಡೇ ಇಲ್ಲ. ಸೂಪರ್ ಸಿಸ್ಟರ್, ತುಂಬ ಹೃದಯ ಧನ್ಯವಾದಗಳು ಸಿಸ್ಟರ್ ಅಂತ ಹೇಳಿದ್ರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಬ್ರದರ್. ಕುಮಾರ್ ಸಿ ಎನ್ ನಮಸ್ತೆ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ಕುಮಾರ್ ಸರ್ಗೆ. ಈ ಸೌಖ್ಯ ಮೇಡಮ್ ಒಳ್ಳೆ ಕಲಾ ಪೋಷಕರು, ಎಲ್ಲಾ ಪೇಜ್ಗಳಿಗೂ ಬಂದು ಪ್ರೋತ್ಸಾಹ ನೀಡುತ್ತಾರೆ. ಅವರನ್ನು ನೋಡಿದರೆ ಪ್ರಿಯಮಣಿಯವರನ್ನು ನೋಡಿದ ಹಾಗೆ. ಹೌದು ಸರ್, ನಾನೊಂದು ರೀಲ್ಸ್ ನೋಡಿದೆ ಆಯ್ತಾ, ಸೇಮ್ ಟು ಸೇಮ್ ಪ್ರಿಯಮಣಿ ಮೇಡಮ್ ತರನೇ ಇದಾರೆಲ್ಲ. ನಾನು ಅವಾಗ ಟ್ಯಾಗ್ ಮಾಡಿದ್ದೆ ಅವರಿಗೆ, ಪ್ರಿಯಮಣಿ ಜೂನಿಯರ್ ಪ್ರಿಯಮಣಿ ಮೇಡಮ್ ಅಂತಾನೆ ಹೇಳಿದ್ದೆ, ಹಂಗ ನೆನಪಿದೆ ಅದು. ಓಕೆ ಮೇಡಮ್, ನಾನು ನಿಮಗೆ ಅಭಿನಂದನೆ ತಿಳಿಸಲು ಕಾರಣ, ನೀವು ಒಬ್ಬರು ಒಳ್ಳೆ ಕಲಾವಿದೆ, ಚಿತ್ರನಟಿ ಅನ್ನೋ ಅಹಮನ್ನು ಬಿಟ್ಟು. ಹೌದು ಸರ್, ನಿಜವಾಗ್ಲೂ ನಮಗೂ ಅದೇ ಆಶೆ. ಎಷ್ಟೇ ಬಿಸಿ ಶೆಡ್ಯೂಲ್ ಇದ್ರು ಪ್ರತಿಯೊಂದು ಪೇಜ್ಗೆ ಹೋಗಿ ಅವರು ಸಪೋರ್ಟ್ ಮಾಡ್ತಾರೆ. ಅವ್ರ ಅಭಿಮಾನ ತುಂಬಾ ದೊಡ್ಡದು ಕಲಾವಿದ್ರ ಮೇಲೆ. ನಿಮ್ಮ ವಾಯ್ಸ್ ಸೂಪರ್ ಮೇಡಮ್ ಅಂತ ನಮ್ಮ ಲತೇಶ್ ಪತ್ರ ಸರ್ ಹೇಳಿದ್ರೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅದೇ ರಾಜಶೇಖರ್ ಸರ್ ಮಳೆ ಬರುವ ಹಾಗೆ ಕೇಳಿದರೆ, ಅದು ಹಾಡಿಲ್ಲ ನಾನು, ಅದಕ್ಕೇನೆ ಸುಮ್ಮನೆ ಎಂತ ಕಲ. ಬೇರೆ ಒಂದು ರಿಕ್ವೆಸ್ಟ್ ಸಾಂಗ್ ಕೇಳ್ಬೋದಾ, ಹಾಡ್ಲಾ? ಆಶಾ ಮೇಡಮ್ ಬಂದ್ರ? ಒಂದನೇ ಟ್ರೈ ಮಾಡ್ಲಾ? ನಮ್ಮ ಮಂಜು ಸರ್ಗೋಸ್ಕರ ಅವ್ರ ಬರ್ತ್ಡೇ ಬರೀತದ ಫೇವ್ರೆಟ್ ಸಾಂಗ್ ಅಂತೆ, ಅದು ಡೆಡಿಕೇಟ್ ಮಾಡೋಣ. ನಮ್ಮ ರವಿಕುಮಾರ್ ಸರ್ ಬಂದ್ರು, ಸ್ವಾಗತ. ಬಟ್ ರವಿಕುಮಾರ್ ಬ್ರೋದು ನನಗೆ ಐಡಿ ಕಾಣಿಸಿಲ್ವಲ್ಲ. ಕಾರ್ಯಕ್ರಮಕ್ಕೆ ಸ್ವಾಗತ ಬ್ರದರ್, ನನಗೆ ಕಾಣಿಸ್ತಾ ಇಲ್ಲ ಇಲ್ಲಿ. ಮಂಜು ಸರ್, ಈ ಸಾಂಗ್ ನ ನಿಮ್ಮಷ್ಟು ಹಾಡಕ್ ಬರಲಿಲ್ಲ, ಬಟ್ ನಾನು ಟ್ರೈ ಮಾಡ್ತೀನಿ. ವಂದನೆ ವಂದನೆ ಸಾವಿರ ವಂದನೆ, ಸಾಧನೆ ತೋರಿದ ಜಾಳಿಗೆ, ಗೆಲುವಿನ ಬಂಗಾರಿಗೆ, ಸೊಬಗಿನ ಸಿಂಗಾರಿಗೆ, ವಂದನೆ 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 ವಂದನೆ, ಸಾವಿರ ವಂದನೆ, ಸಾಧನೆ ತೋರಿದ ಜಾಣಿಗೆ, ಗೆಲುವಿನ ಬಂಗಾರಿಗೆ, ಸೊಬಗಿನ ಸಿಂಗಾರಿಗೆ, ವಂದನೆ ವಂದನೆ ವಂದನೆ.
ಬೆಳ್ದಿಂಗಳಲ್ಲಿ ತೇಲಾಡುತ್ತಿರೋ ಸೌಂದರ್ಯವು ನಂಗಿರುವ ತೋಟದಲ್ಲಿ ತೂಗಾಡುತ್ತಿರೋ ಮಂದಾರವು ನೀಲ ಮರದ ಬೆಳ್ದಿಂಗಳಲ್ಲಿ ತೇಲಾಡುತ್ತಿರೋ ಸೌಂದರ್ಯವು ನಂಗಿರುವ ತೋಟದಲ್ಲಿ ತೂಗಾಡುತ್ತಿರೋ ಮಂದಾರವು ವಂದನೆ ವಂದನೆ ಸಾವಿರ ವಂದನೆ ಸಾಧನೆ ತೋರಿದ ಜಾಣೆಗೆ ಗೆಲುವಿನ ಬಂಗಾರಿಗೆ ಸೊಬಗಿನ ಸಿಂಗಾರಿಗೆ ವಂದನೆ 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 ಸಾವಿರ ವಂದನೆ ಸಾಧನೆ ತೋರಿದ ಜಾಣೆಗೆ ಗೆಲುವಿನ ಬಂಗಾರಿಗೆ ಸೊಬಗಿನ ಸಿಂಗಾರಿಗೆ ವಂದನೆ 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 ನಮ್ಮ ಮಂಜು ಸರ್ಗೂ ಕೂಡ ವಂದನೆ. ಈ ಸಾಂಗ್ ಅನ್ನು ರಿಕ್ವೆಸ್ಟ್ ಮಾಡಿದ ನಮ್ಮ ಆಶಾ ಮೇಡಮ್ಗೂ ಕೂಡ ವಂದನೆ. ಮಂಜು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ನಮ್ಮ ಆಶಾ ಮೇಡಮ್ ಅಂತ ಒಳ್ಳೆ ಫ್ರೆಂಡ್ನ ಪಡೆದಿದ್ದೀರಾ, ಅದೇ ಖುಷಿ ನಮಗೆ. ಏನು ಗೊತ್ತಾ, ಇನ್ನು ಬೆಳಗ್ಗೆ 7:30ಗೆ ಕಾಲ್ ಮಾಡಿದ್ದಾರೆ, ಮೇಡಮ್ ಇವತ್ತು ನಮ್ಮ ಮಂಜು ಅವ್ರ ಬರ್ತ್ಡೇ, ನೀವು ಅವ್ರಿಗೋಸ್ಕರ ಒಂದು ಸಾಂಗ್ ಡೆಡಿಕೇಟ್ ಮಾಡಲೇಬೇಕು, ವಂದನೆ ವಂದನೆ ಅಂತೇಳಿ. ಎಷ್ಟೋ ಟೈಮಲ್ಲಿ ಮನೆಯವರೇ ಬರ್ತ್ಡೇನ ಮರೀತಾರೆ ಸರ್. ಅಂಥದ್ರಲ್ಲಿ ನಮ್ಮ ಕೃಷ್ಣಪ್ಪ ಸರು, ಆಶಾ ಮೇಡಮು ಮತ್ತು ನೀವು 3 ಜನ ಒಳ್ಳೆ ಸ್ನೇಹಿತರು ಸರ್. ಖುಷಿಯಾಗುತ್ತೆ ನಿಜವಾಗ್ಲು. ಕೃಷ್ಣಪ್ಪ ಸರ್ ಬರ್ತ್ಡೇ ಇರುವಾಗ್ಲೂ ಸಹ ಅವರು ಹೇಳಿದ್ರು, ಬಟ್ ಅವಾಗ ನನಗೆ ವಾಯ್ಸ್ ಸರಿಯಿಲ್ಲ, ನಾ ಹಾಡಲಿಲ್ಲ. ಇವತ್ತು ನಿಮ್ಗೋಸ್ಕರ ಒಂದು ಸಾಂಗ್ ಡೆಡಿಕೇಟ್ ಮಾಡಿ ಅಂತ ಹೇಳಿದ್ರು, ಹಾಡಿದ್ದೀನಿ. ಇದೇ ಫಸ್ಟ್ ಗೊತ್ತಾ ಈ ಸಾಂಗ್ ಹಾಡಿದ್ದು. ನೈಸಾ? ಓಕೆ ಓಕೆ, ಥ್ಯಾಂಕ್ ಯು ಸರ್. ಅದ್ಭುತ ಸಾಹಿತ್ಯ, ಅದ್ಭುತ ಗಾಯನ, ಅದ್ಭುತ ಹಾಡು, ಅತ್ಯದ್ಭುತ ಸಿಸ್ಟರ್, ನಿಮ್ಮ ವಾಯ್ಸ್ ಫ್ಯಾಂಟಾಸ್ಟಿಕ್ ಅಂತೇಳಿ ನಮ್ಮ ಚಂದ್ರಬ್ರು ಹೇಳಿದ್ರು. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು ಸೋ ಮಚ್. ಸೋಮಶೇಖರ್ ಸರ್ ನಮಸ್ತೆ, ಹೇಗಿದ್ದೀರಾ? ವಿಜಯ್ ಸರ್ಗೆ ನಮಸ್ತೆ ಅಂತೇಳಿ ನಮ್ಮ ಕೃಷ್ಣಪ್ಪ ಸರ್ ಹೇಳ್ತಿದ್ರೆ, ನಮಸ್ತೆ ಸರ್ ವಿಜಯ್ ಸರ್ ಕಡೆಯಿಂದ. ಮನುಬಾಯ್ ಥ್ಯಾಂಕ್ ಯು. ಐ ಗಾಟ್ ಎನ್ ಐಡಿಯಾ. ಏನು ಐಡಿಯಾ ಅಕ್ಕ? ನೈಸ್ ಸಾಂಗ್, ಸೂಪರ್ ಅಂತೇಳಿ ಸಂದೀಪ್ ಅವರು ಹೇಳಿದ್ರು. ಥ್ಯಾಂಕ್ ಯು ಸಂದೀಪ್, ಥ್ಯಾಂಕ್ ಯು ಸೋ ಮಚ್. ಮಳೆ ನಿಂತು ಹೋದ ಮೇಲೆ ಹಾಡ್ತೀನಿ. ಅದಾದ್ಮೇಲೆ ನಮ್ಮ ಕಾಸರಗೋಡು ಸರ್ ಇದಾರಾ? ಬಾನಲ್ಲು ನೀನೆ ಅವ್ರು ಕೇಳಿದ್ದಾರೆ, ಮತ್ತೆ ನಮ್ಮ ಪ್ರಕಾಶ್ ಸರ್ ಕೇಳಿದ್ದೀರಾ. ಹಾಡೋಣ ಸರ್, ಅದು ಹಾಡ್ತೀನಿ. ಕೇಳಲು ಸುಲಭ ಗೀತೆನೋ, ಆದರೆ ಹಾಡಲು ತುಂಬಾ ಪ್ರಯತ್ನ ಬೇಕು. ಹೌದು, ನಿಮ್ಮ ಮನಸ್ಸು ತುಂಬಾ ಒಳ್ಳೇದು ಮೇಡಮ್ ಅಂತೇಳಿ ನಮ್ಮ ಲತೇಶ್ ಪುತ್ರ ಸರ್ ಹೇಳಿದ್ರ. ಧನ್ಯವಾದಗಳು ಸರ್, ನೀವು ಕೂಡ ತುಂಬಾ ಒಳ್ಳೆಯವರು. ನಮ್ಮ ಲೈವ್ಗೆ ಬರುವಂತರ ಎಲ್ಲ ಒಳ್ಳೆಯವರೇನೆ ಅಲ್ಲ. ಧನ್ಯವಾದಗಳು ಮೇಡಮ್. ಆಶಾ ಮೇಡಮ್ಗೂ ಧನ್ಯವಾದಗಳು. ಹೌದು ಸರ್, ಆಶಾ ಮೇಡಮ್ಗೆ ಫಸ್ಟ್ ನೀವು ಥ್ಯಾಂಕ್ಸ್ ಹೇಳ್ಬೇಕು. ಅಫೀಸ್ ಬಿಜಿಲಿ ಸರ್ ನಮಸ್ತೆ. ಅಫೀಸ್ ಸರ್ ಹೇಗಿದ್ದೀರಾ ಸರ್? ವೆಲ್ಕಮ್. ನಮ್ಮ ಶಶಿಧರ್ ಶೆಟ್ಟಿ ಸರ್ಗೋಸ್ಕರ, ನಮ್ಮ ಗೆಳೆತನದ ಮೇಲೆ ಯಾರು ಕಣ್ಣು ಬೀಳದೇ ಇರಲಿ. ಖಂಡಿತವಾಗ್ಲೂ ಅಪ್ಪ, ಯಾರ ಕಣ್ಣು ಬೀಳಬಾರ್ದು, ಯಾವಾಗ್ಲೂ ಹೀಗೆ ಇರಿ.
ಸವಿತಕ್ಕ ಹಾಯ್, ವೆಲ್ಕಮ್. ಊಟ ಆಯ್ತಾ? ಶಶಿಧರ್ ಸರ್ ಇದ್ದಾರ? ಮಳೆ ನಿಂತು ಹೋದ ಮೇಲೆ ಆಡೋಣ. ಆಮೇಲೆ ಬಾನಲು ನೀನೆ ಭೂವಿಯಲು ನೀನೆ ಹಾಡ್ತೀನಿ ಪ್ರಕಾಶ್ ಸರ್. ಶಾಂತ ಕುಂತೀನಿ ಸರ್ಗೆ ನಮಸ್ತೆ. ಮೇಡಮ್ ಮೇಡಮ್ ಸಾರಿ ನಾಟ್ ಸರ್. ಹೇಗಿದ್ದೀರಾ ಮೇಡಮ್?
ಹೋಗಿದೆ ಹುಡುಕಲೇಬೇಕೆ ತಿಳಿಯದಾಗಿ ಮಳೆ ನಿಂತು ಹೋದ ಮೇಲೆ ಹನಿಯೊಂದು ಮೂಡಿದೆ ಮಾತೆಲ್ಲ ಮುಗಿದ ಮೇಲೆ ಹನಿಯೊಂದು ಕಾಣಿದೆ ಹೇಳುವುದೇನು ಉಳಿದು ಹೋಗಿದೆ ಹೇಳಲಿ ಹೇಗೆ ತಿಳಿಯದಾಗಿ ನಮ್ಮ ಅಪ್ಪು ಸರ್ ಗೀತೆ ತುಂಬಾ ಅದ್ಭುತ ಅಲ್ಲ, ಒಳ್ಳೆ ಸಾಂಗ್ ಕೇಳಿದ್ರಿ ಶಶಿಧರ್ ಶೆಟ್ಟಿ ಸರ್, ಧನ್ಯವಾದಗಳು ನಿಮಗೆ. ಚಂದ್ರು ಬ್ರೋ ಥ್ಯಾಂಕ್ ಯು. ಅಂಬಾವತಿ ಮೇಡಮ್ಗೆ ನಮಸ್ತೆ. ನಮಸ್ತೆ ಮೇಡಮ್, ಹೇಗಿದ್ದೀರಾ? ಅದ್ಭುತ ಗಾಯಕಿ ನಮ್ಮ ಅಂಬಾವತಿ ಮೇಡಮ್. ಆಂಧ್ರಿ ಸರ್ ಸೂಪರ್ ಅಂತ ಹೇಳಿದೆ, ಥ್ಯಾಂಕ್ ಯು. ನಮ್ಮ ಶಶಿಧರ್ ಸರ್ ರಿಕ್ವೆಸ್ಟ್ ಸಾಂಗ್ ಹಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ನೀವು ಕೂಡ ಸಹ ಅಷ್ಟೇ ಅದ್ಭುತವಾಗಿ ಹಾಡಿದ್ದೀರಾ ಅಂತ ಹೇಳ್ತಿದ್ದೀರ ರಾಜಶೇಖರ್ ಸರ್, ಥ್ಯಾಂಕ್ ಯು. ಮ್ಯಾಜಿಕಲ್ ಸೋಲೋ ಪರ್ಫಾರ್ಮೆನ್ಸ್ ಅಂತೆ. ಏನು ಗೊತ್ತಾ ಸರ್, ನಾನೇನು ಸೋಲೋ ಹಾಡಬೇಕು ಅಂತ ಕೂತಿರಲ್ಲ ಆಯ್ತಾ, ನಾನು ಒಬ್ಳು ನೋಡಿದ ತಕ್ಷಣ ಎಲ್ಲ ಸೋಲೋ ಸಾಂಗ್ಸ್ ರಿಕ್ವೆಸ್ಟ್ ಮಾಡ್ತಾರೆ. ಡ್ಯೂಯೆಟ್ ಕೇಳಿದ್ರೆ ಡ್ಯೂಯೆಟ್ ಹಾಡಿದ್ರೆ ಆಯ್ತಲ್ವಾ, ಅದು ಸೋಲೋ ರೌಂಡ್ ಆಗುತ್ತೆ. ಮೊನ್ನೆ ಬೈ ಸರ್ ನಮಸ್ತೆ. ನಮಸ್ತೆ, ಥ್ಯಾಂಕ್ ಯು ಥ್ಯಾಂಕ್ ಯು. ಸೋಲೋ ಸಂಚಿಕೆ ಅದ್ಭುತವಾದ ಹಾಡುಗಳು, ಅದ್ಭುತವಾಗಿ ಹಾಡಿದ್ದು, ಸೂಪರ್ ಡೂಪರ್ ಸಿಸ್ಟರ್ ಅಂತೇಳಿ ಹೇಳ್ತಿದ್ದೀರಾ, ಥ್ಯಾಂಕ್ ಯು ಚಂದ್ರ ಬ್ರದರ್. ಸೂಪರ್ ಸಾಂಗ್ ಸೂಪರ್ ಸಿಂಗ್ ಮೇಡಮ್ ಅಂತ ಹೇಳಿದಿರ, ಥ್ಯಾಂಕ್ ಯು. ನೀವು ಅದ್ಭುತ ಗೆಳತಿ, ನಮ್ಮ ಆಶಾ ಮೇಡಮ್ ಅಂತೂ ಅದ್ಭುತ ಗೆಳತಿ ಅಂತ ಹೇಳ್ತೀರಾ. ನೀವು ಕೂಡ ಒಳ್ಳೆ ಫ್ರೆಂಡ್ ನನಗೆ. ಲೈವಲ್ಲಿ ಎಲ್ಲ ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ರ ನಂಗೆ ಅದೇ ಖುಷಿ. ಥ್ಯಾಂಕ್ ಯು ಎಲ್ಲರಿಗೂ, ಥ್ಯಾಂಕ್ ಯು ಸೋ ಮಚ್. ಬಾನಲ್ಲು ನೀನೆ ಹಾಡೋಣ. ಋಷಭೇಂದ್ರ ಸರ್ ಥ್ಯಾಂಕ್ ಯು. ನೀವು ಒಬ್ಬರೇನಾ ಇವತ್ತು ಅಂತೇಳಿ ನಮ್ಮ ಶಾಂತ ಕುಂತಿನಿ ಸರ್ ಕೇಳಿದ್ದೀರಾ. ಇವತ್ತು ಲೈವ್ ಮಾಡೋ ಪ್ಲ್ಯಾನ್ ಇರಲಿಲ್ಲ, ನಮ್ಮ ಮಂಜು ಸರ್ದು ಬರ್ತ್ಡೇ ಇತ್ತು. ಅವ್ರ ಬರ್ಡೇ ಪ್ರಯುಕ್ತ ಒಂದು ಲೈವ್ ಬರೋಣ ಅಂತೇಳಿ. ಇನ್ನೊಬ್ರು ವ್ಯೂವರ್ ಇದ್ದಾರೆ, ಅವ್ರು ಬಂದಿಲ್ಲ, ಫ್ರೆಂಡ್ ಇದ್ದಾರೆ. ಊಟ ಆಯ್ತಾ ಮೇಡಮ್ ಅಂತ ಹೇಳ್ತಾ ಇದ್ದೀರಾ. ಹಾಯ್, ಸೂಪರ್ ಸಾಂಗ್ ಚೈತನ್ಯ ಅಂತ ನಮ್ಮ ಅಂಬಾವತಿ ಮೇಡಮ್ ಹೇಳ್ತಾರೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಪ್ರಕಾಶ್ ಸರ್ ಇದ್ದಾರಾ? ಕಾಸರಗೋಡು ಸರ್ ಮತ್ತೆ ಪ್ರಕಾಶ್ ಸರ್ ಇಬ್ರು ಕೇಳಿದ್ದೀರಾ. ಬಾನಲ್ಲು ನೀನೆ ಹಾಡೋಣ. ಏನು ಸರ್ ಇದು? ಲಾಸ್ಟ್ ಕಮೆಂಟ್ ಏನು ಸರ್ ಅದು? ಶಶಿಧರ್ ಸರ್ ಎಂತ ಅದು? ಲಿಂಗ ಬದಲಾವಣೆ ಆಯ್ತಾ? ಆಶಾ ಮೇಡಮ್ ಮುಗಿಸೋಣ ಸಾಕಾ?
ನಮ್ಮ ವೆಂಕಟೇಶ್ ಸರ್ದು, ಸಾರಿ ಪ್ರಕಾಶ್ ಕುಲಕರ್ಣಿ ಸರ್ದು ರಿಕ್ವೆಸ್ಟ್ ಸಾಂಗ್ ಆಗಿತ್ತು ಇದು. ಚಂದ್ರು ಬ್ರೋ, ಥ್ಯಾಂಕ್ ಯು ಬ್ರದರ್. ಡ್ಯೂಯೆಟ್ ಸಾಂಗ್ ಹಾಡೋದಾದ್ರೆ ಮಳೆಯಲ್ಲಿ ಮಿಂದ ಹೂವಿನಾಗೆ. ಯಾವ್ಯಾವ ಸಾಂಗ್ ಕೇಳ್ತೀರಾ ನಮ್ಮ ಶಶಿಧರ್ ಶೆಟ್ಟಿ ಸರ್, ಯಾವ್ಯಾವ ಸಾಂಗ್ ಕಲ್ತಿದ್ದಾರೆ ಅಂತೇಳಿ. ಇದು ನನಗೆ ಡ್ಯೂಯೆಟ್ ಸಾಂಗ್ ಗೊತ್ತಿಲ್ಲ ನಿಜವಾಗ್ಲೂ. ಬ್ಯೂಟಿಫುಲ್ ಸಿಂಗಿಂಗ್ ಮೇಡಮ್ ಅಂತೇಳಿ ಪ್ರಕಾಶ್ ಸರ್ ಹೇಳ್ತಿರೋ, ಥ್ಯಾಂಕ್ ಯು ಸರ್. ವೆಂಕಟೇಶ್ ಕಾವಲ್ಕಟ್ಟೆ ಸರ್ಗೆ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್, ಕೀಪ್ ಇಟ್ ಅಪ್ ಅಂತ ಹೇಳಿದ್ರೆ. ಹೇಗಿದ್ದೀರಾ ಸರ್? ಥ್ಯಾಂಕ್ ಯು ಸೋ ಮಚ್. ರಾಜಶೇಖರ್ ಸರ್, ಥ್ಯಾಂಕ್ ಯು. ದಿವ್ಯಾ ಮೇಡಮ್ ಸುರೇಶ್ ಸರ್, ದಿವ್ಯಾ ಮೇಡಮ್ ನಮಸ್ತೆ ಅಂತ ಹೇಳಿದ್ದೀರಾ ನಮ್ಮ ರಾಜಶೇಖರ್ ಸರ್. ಬಟ್ ನನಗೆ ದಿವ್ಯಾ ಮೇಡಮ್ದಾಗ್ಲಿ ಸುರೇಶ್ ಸರ್ದಾಗ್ಲಿ ಐಡಿ ಕಾಣಿಸಿಲ್ಲ ನೋಡಿ ಸರ್. ಹೀಗೆ ಆಗುತ್ತೆ. ದಯವಿಟ್ಟು ಯಾರೆಲ್ಲ ಕಮೆಂಟ್ಸ್ ಓದಿಲ್ಲ ಅಂತಂದ್ರೆ ಬೇಜಾರಾಗಬಾರ್ದು ಆಯ್ತಾ. ಆಫ್ಟರ್ ಲೈವ್ ನನಗೆ ಎಲ್ಲ ಕಮೆಂಟ್ಸ್ ಶೋ ಆಗ್ತಾ ಇರುತ್ತೆ. ಹೊಸ ಐಡಿಸ್ ಇದ್ದೀರಾ, ಎಲ್ಲರೂ ಪೇಜ್ ಫಾಲೋ ಮಾಡಿ. ಯಾರೆಲ್ಲ ಪೇಜ್ ಫಾಲೋ ಮಾಡಿಲ್ಲ ಶೇರ್ ಮಾಡಿ, ಶೇರ್ ಮಾಡೋ ಮುಖಾಂತರ ಕಲಾವಿದರಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನಿಮ್ಮ ವಯಸ್ಸು ಎಷ್ಟು ಚಾನ್ಕಿ ತರನೇ ಇದೆ. ವಯಸ್ಸು ಅಂತ ಹಾಕಿದ್ರೆ ವಾಯ್ಸ್ ಅಲ್ವಾ? ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಕೋರಿಕೆ ಹಾಡಿದ್ದಕ್ಕೆ ಅಭಿನಂದನೆಗಳಂದ್ರೆ ಥ್ಯಾಂಕ್ ಯು ಸರ್. ಇವತ್ತೇ ಬಂದು ಲೈವ್ ಪೇಜ್ ಮಾಡಿದ್ದೀರಾ, ಇವತ್ತೇ ಕೋರಿಕೆ ಗೀತೆ ಕೇಳಿದ್ದೀರಾ, ಥ್ಯಾಂಕ್ ಯು. ಟಾಪ್ ಅಂತ ಹೇಳ್ತೀರಾ ಮನುಬಾಯ್ ಸರ್, ಥ್ಯಾಂಕ್ ಯು. ಶಶಿಯಲ್ಲಿ ನಾನು ಒಬ್ಬನೇ ಸಿಂಗಲ್. ನಮ್ಮ ಶಶಿಧರ್ ಸರ್ ಹೇಳ್ತಾ ಇರೋದು. ಹೌದು ಸರ್, ನೀವೊಬ್ರೆ. ಅದ್ಭುತವಾಗಿ ಮೂಡಿ ಬಂದಿದೆ ಸಾಂಗ್ ಅಂತೆ ರಾಜಶೇಖರ್ ಸರ್, ಥ್ಯಾಂಕ್ ಯು ಸರ್. ರತ್ನಾಕರ್ ದೇವಡಿಗ ಸರ್ಗೆ ನಮಸ್ತೆ, ವೆಲ್ಕಮ್ ಸರ್, ಹೇಗಿದ್ದೀರಾ? ಡ್ಯೂಯೆಟ್ ಸಾಂಗ್ ಯಾವ್ದಾಡ್ಲಿ ಶಶಿಧರ್ ಸರ್ ಹೇಳಿ. ನೀವು ಹೇಳಿ ಸಾಂಗ್ ಅಲ್ಲ, ಒಂದಿನ ಕಲಿಬೇಕು. ತುಂಬಾ ಒಳ್ಳೆ ಸಾಂಗ್ ಸೆಲೆಕ್ಷನ್ ಮಾಡ್ತಾರೆ ಅಲ್ಲ. ಒಂದು ಹಿಂದಿ ಸಾಂಗ್ ಕೇಳೋಣ. ಹೌದೌದು ಸರ್, ಅದು ವಾಯ್ಸ್ ಅಂತ ಹೋಗಿ ವಯಸ್ಸಾಗಿದೆ. ಕೆಲವೊಂದು ಟೈಮ್ ಅದು ಮಿಸ್ ಆಗುತ್ತಲ್ಲ. ಒಂದು ಹಿಂದಿ ಸಾಂಗ್ ಕೇಳೋಣ ಬನ್ನಿ. ನಮ್ಮ ಲತಾ ಮಂಗೇಶ್ಕರ್ ವಾಯ್ಸ್ ಅದ್ಭುತವಾದ ಗೀತೆ.
ಸಾಂಗ್ ಕಾಪಿರೈಟ್ ಆಗುತ್ತೆ ಅಂತೇಳಿ ನಮ್ಮ ಪ್ರಕಾಶ್ ಸರ್ ಹೇಳಿದ್ರು. ಈ ಸಾಂಗ್ ಒಂದ್ಸಲ ಟ್ರೈ ಮಾಡಿದೆ ಸರ್, ಕಾಪಿರೈಟ್ ಆಗಲ್ವೇನೋ ಅಂತ ಒಂದು ಪಾಸಿಟಿವ್ ಮೈಂಡ್ ಇಂದ ಹಾಡಿದೆ. ಸದ್ಯ ಆಗ್ಲಿಲ್ಲ. ಮಿಡ್ ನೈಟ್ ಆಯ್ತು ಡಿಯರ್, ಗುಡ್ ನೈಟ್. ಲೈವ್ನಾ ಎಂತದು ಲೈವ್ ಮಾಡಿ ಅಂತ ಐಡಿಯಾ ಕೊಟ್ಟು ನಿದ್ದೆ ಮಾಡೋದು ನೋಡಿ ಇವರು. ನಾನು 2 ಸಾಂಗ್ ಹಾಡಿ ಕಾರ್ಯಕ್ರಮನ ಮುಗಿಸ್ತೀನಿ. ನಮ್ಮ ಮಂಜು ಸರ್ಗೆ ನೆಟ್ವರ್ಕ್ ಸಿಗ್ತಾ ಇಲ್ಲ. ನಾನು ಭಾರತದ ಪ್ರಪ್ರಥಮ ಲೈವ್ ಯತೀಶ್ ಪೇಜಾವರನಿಂದ ಹಿಡಿದು ಈ ದಿನದ ತನಕ ಮಳೆ ಸಾಂಗ್ ಬಿಟ್ಟು ಬೇರೆ ಯಾವುದು ರಿಕ್ವೆಸ್ಟ್ ಮಾಡಿಲ್ಲ. ಹಿಂದಿ ತಮಿಳು ತುಂಬಾ ಸಾಂಗ್ ಇದಾವೆ. ದಿವ್ಯಾಕನ ಹತ್ರ ಮಾತ್ರ ತರದ ಸಾಂಗ್ ಕೇಳ್ತೀನಿ. ಹೌದಲ್ಲ, ಮಳೆ ಸಾಂಗ್ ನಾನು ನೆಕ್ಸ್ಟ್ ಹಾಡ್ತೀನಿ, ಆಯ್ತಾ? ಅದು ನೋಡಿ. ರೂಪಕುಮಾರ್ ಸರ್ ನಮಸ್ತೆ ಸರ್, ಹೇಗಿದ್ದೀರಾ? ವೆಲ್ಕಮ್. ರತ್ನಾಕರ್ ದೇವಡಿಗ ಸೂಪರ್ ಅಂತ ಹೇಳಿ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಅದ್ಭುತವಾಗಿ ಮೂಡಿ ಬೈದೆ ಸಾಕು ಅಂತ ಹೇಳ್ತಿದ್ರು, ಥ್ಯಾಂಕ್ ಯು. ನೀಲಮೇಘ ಶ್ಯಾಮ ಹಾಡೋಣ. ವಂಡರ್ಫುಲ್ ಸಿಂಗಿಂಗ್, ಅದ್ಭುತವಾಗಿ ಹಾಡಿದ್ವಿ, ಸೂಪರ್ ಸಿಸ್ಟರ್ ಅಂತ ಹೇಳ್ತಿದ್ರ ನಮ್ಮ ಬ್ರೋ ಚಂದ್ರ ಬ್ರೋ. ನಮ್ಮ ರಾಜಶೇಖರ್ ಸರ್ ನೋಡಿ ಎಷ್ಟೊಂದು ಡ್ಯಾನ್ಸ್ ಮಾಡ್ತಿದ್ದಾರೆ ಅಂತೇಳಿ ಥ್ಯಾಂಕ್ ಯು, ಥ್ಯಾಂಕ್ ಯು. ರಮೇಶ್ ಸರ್ಗೆ ನಮಸ್ತೆ, ವೆಲ್ಕಮ್. ಫುಲ್ ಈವೆಂಟ್ ಅಲ್ಲಿ ಬಿಸಿ ಇದ್ದಾರೆ ಅವರು, ನಮ್ಮ ರಮೇಶ್ ಸರ್. ಒಳ್ಳೆ ಅಲ್ವಾ? ಹಾಯ್ ಮೇಡಮ್ ಜಿ, ಊಟ ಆಯ್ತಾ? ಇನ್ನ ಆಗಿಲ್ಲ ಸರ್, ಮಾಡ್ಬೇಕು. ನಿಮ್ದಾಯ್ತಾ? ನೀಲಮೇಘ ಶ್ಯಾಮ ಹಾಡೋಣ ಅಲ್ಲ? ಸಂದೀಪ್ ಅವ್ರ ರಿಕ್ವೆಸ್ಟಿಂಗ್ ಸಾಂಗು. ಫೈನ್ ಅಂತ ಹೇಳಿದೆ ರೂಪಕುಮಾರ್ ಸರ್. ಊಟ ಆಯ್ತಾ ಸರ್? ಆಶಾ ಮೇಡಮ್ ಮಲಗಬೇಡಿ, ನಾನು ಇನ್ನು 2 ಸಾಂಗ್ ಹಾಡಿ ಕಾರ್ಯಕ್ರಮನ ಮುಗಿಸ್ತೀನಿ. ನಿಮ್ಗೋಸ್ಕರ ಒಂದು ಸಾಂಗ್ ಡೆಡಿಕೇಟ್ ಮಾಡೋಣ ಅಂತಿದೆ, ನೀವು ಮಲಗ್ತೀರಾ, ಹಾಡಲ್ಲ. ನವರಾತ್ರಿ ಸಂಜೆಯಲ್ಲಿ ನಂದಿದೆಯ ಹಾಡಿನಲ್ಲಿ ಪ್ರಶ್ನೆಯೊಂದು ಮೂಡಿಹುದು. ನವರಾತ್ರಿ ಸಂಜೆಯಲ್ಲಿ ನಾನುಡಿವ ಮಾತಿನಲ್ಲಿ ಉತ್ತರವು ಅಡಗಿಹುದು ಕೇಳಮ್ಮ. ಯಾಕೆ ಒಬ್ಬರೇ ಇವತ್ತು ಸುಮ್ಮನೆ? ನೀಲಮೇಘ ಶ್ಯಾಮ ನಿತ್ಯಾನಂದ ಧಾಮ. ನೀಲಮೇಘ ಶ್ಯಾಮ ನಿತ್ಯಾನಂದ ಧಾಮ. ರುಕ್ಮಿಣಿಗಾಗಿ ಈ ರುಕ್ಮಿಣಿಗಾಗಿ ಅವನ ಮಧುರ ಮುರುಳಿಯು ಮಿಡಿವ ಸವಿಯ ನವನಿಯು. ಆ ಸತಿಗಾಗಿ ಕುಲಸತಿಗಾಗಿ ನೀಲಮೇಘ ಶ್ಯಾಮ ನಿತ್ಯಾನಂದ ಧಾಮ. ನೀಲಮೇಘ ಶ್ಯಾಮ ನಿತ್ಯಾನಂದ ಧಾಮ. ಇಬ್ಬರಿಗಾಗಿ ಇಂದು ಇಬ್ಬರಿಗಾಗಿ ಸೊಬಗಿ ಸತ್ಯಭಾಮಿ ರುಕ್ಮಿಣಿಯರು ಇಬ್ಬರು. ಒಬ್ಬರಿಗಾಗಿ ಒಬ್ಬರಿಗಾಗಿ ನೀಲಮೇಘ ಶ್ಯಾಮ ನಿತ್ಯಾನಂದ ಧಾಮ. ರುಕ್ಮಿಣಿಗಾಗಿ ರುಕ್ಮಿಣಿಗಾಗಿ.
ಕಥೆಯಮ್ಮ, ಇದು ಬೊಂಬೆ ಮದುವೆಯಮ್ಮ, ಇದು ಸತ್ಯದ ಮದುವೆಯಮ್ಮ. ನೀಲಮೇಘ ಶ್ಯಾಮ, ನೀಲಮೇಘ ಶ್ಯಾಮ, ನಿತ್ಯಾನಂದ ಧಾಮ, ರುಕ್ಮಿಣಿಗಾಗಿ, ರುಕ್ಮಿಣಿಗಾಗಿ. ಚಂದನ ಸಿಸ್ ಹಾಯ್ ಹಾಯ್, ಇಟ್ಸ್ ಮೈ ಫೇವ್ರೆಟ್ ಸಾಂಗ್ ಅಂತ ಹೇಳ್ತೀರಾ, ಥ್ಯಾಂಕ್ ಯು. ತನುನೇತ್ರ ಹಾಯ್ ಹಾಯ್ ಸಿಸ್, ಯಾಕೆ ಒಬ್ಬರೇ ಅಂತ ಕೇಳ್ತಿದ್ದೀರಾ? ಒಬ್ಬರೇ ಮಾಡೋ ಪ್ಲ್ಯಾನ್ ಇರಲಿಲ್ಲ. ಇವತ್ತು ನಮ್ಮ ಮಂಜು ಸರ್ದು ಬರ್ತ್ಡೇ ಇತ್ತು. ಅವ್ರ ಬರ್ತ್ಡೇ ಪ್ರಯುಕ್ತ ಹಾಗೆ ನಮ್ಮ ಪ್ರಸನ್ನ ಸರ್ ಅಂತೇಳಿ ಲೈವ್ಗೆ ಬರ್ತಾರೆ, ಒಳ್ಳೆ ಸಪೋರ್ಟರ್. ಅವ್ರದ್ದು ವೈಫ್ದು ಇವತ್ತು ಬರ್ತ್ಡೇ ಇತ್ತು. ಅವರು ಕೂಡ ಕೇಳಿದ್ರು ಒಂದು ಲೈವ್ ಮಾಡಿ ಅಂತೇಳಿ. ಹಾಗೆ ಅವರಿಬ್ಬರಿಗೂ ವಿಶ್ ಮಾಡೋಣ ಅಂತೇಳಿ ಏಂಜಲ್ ಮ್ಯೂಸಿಕಲ್ ಲೈವ್ ಕಡೆಯಿಂದ ವಿಶ್ ಮಾಡೋಣ ಅಂತೇಳಿ ಬಂದೆ ಅಷ್ಟೇ. ಸೂಪರ್ ಡೂಪರ್ ಅಂತ ಹೇಳಿ ಥ್ಯಾಂಕ್ ಯು. ನೈಸ್ ಸಾಂಗ್ ಅಂತ ಹೇಳಿದ್ರೆ ರೂಪ್ ಕುಮಾರ್ ಸರ್, ಥ್ಯಾಂಕ್ ಯು. ಒಬ್ಬರೇ ಆದರೂ ಡ್ಯೂಯೆಟ್ ಚೆನ್ನಾಗಿ ಹಾಡ್ತಿದ್ದೀರ ಅಂತ ಹೇಳ್ತಿದ್ದೀರ, ಏನು ಮಾಡೋದು ಒಬ್ಬರೇ ಡ್ಯೂಯೆಟ್ ಸಾಂಗ್ ನೀವು ಒಬ್ಬರೇ ಹಾಡಿದ್ರು ಸೂಪರ್ ಡೂಪರ್ ಅಂತ ಹೇಳಿದ್ದೀರಾ. ಅದಕ್ಕೆ ಯಾಕಮ್ಮ ಮಾಡ್ತಾ ಇದೀಯಾ ಹಾಡು ಅಂತ ನಾನು ಹಾಡಲಿಲ್ಲ, ಯಾಕಂದ್ರೆ ನಾನು ಒಬ್ಬಳೇ ಇಲ್ಲ, ಸುಮ್ಮನೆ ಹಾಗೆ ಹಾಡಿದೆ. ಈ ಲೈವ್ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರುತ್ತಿದೆ ಅಂತೇಳಿ ನಮ್ಮ ಪ್ರಕಾಶ್ ಸರ್ ಹೇಳಿದ್ರು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಚಂದನ ಸಿಸ್ ಹೇಗಿದ್ದೀರಾ? ಊಟ ಆಯ್ತಾ? ಮುರಳಿ ಸರ್ ಹೇಗಿದ್ದಾರೆ? ಮೊನ್ನೆ ಯಾವುದೋ ಒಂದು ವೈಶಾಲಿ ಮೇಡಮ್ ಪೇಜ್ ಲೈವಲ್ಲಿ ನೋಡಿದೆ, ಮುನ್ನ ಸರ್ ಜೊತೆ ಹೋಗಿದ್ರಲ್ಲ, ಚೆನ್ನಾಗಿ ಹಾಡ್ತಿದ್ರು ಮುರಳಿ ಸರ್. ವಾರದಲ್ಲಿ ಎಷ್ಟು ದಿನ ಕಾರ್ಯಕ್ರಮ ಮೂಡಿ ಬರುತ್ತಿದೆ ಹೇಳಿ ಅಂತೇಳಿ ಪ್ರಕಾಶ್ ಸರ್ ಕೇಳ್ತಿದ್ದೀರಾ. ಸರ್ ನೀವು ಪೇಜ್ ಫಾಲೋ ಮಾಡಿದ್ದೀರಲ್ವಾ, ನಾವು ಲೈವ್ ಬಂತು ಅಂದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸರ್. ಒಂದು ವೀಕಲ್ಲಿ ಇಷ್ಟೇ ಲೈವ್ ಅಂತ ಏನು ಪ್ಲ್ಯಾನ್ ಇಲ್ಲ. ಈಗ ನಾಳೆ ಒಬ್ಬರು ಗೆಸ್ಟ್ ಸಿಂಗರ್ ಬರ್ತೀನಿ ಅಂತ ಹೇಳಿದ್ದಾರೆ, ಅವರು ನಾಳೆ ಬಂದರೆ ನಾಳೆ ಒಂದು ಲೈವ್ ಇರುತ್ತೆ ಅಷ್ಟೇ, ಇಲ್ಲಾಂದ್ರೆ ಏನು ಮಾಡಲ್ಲ. ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸರ್, ಅವಾಗ ಜಾಯಿನ್ ಆಗಿ ಆಯಿತಾ. ರತ್ನಾಕರ್ ಥ್ಯಾಂಕ್ ಯು ಸರ್. ನಿಮ್ಮ ಸರಳತೆ ಹಾಗೂ ಆತ್ಮೀಯತೆ ಮಾತುಗಳು ಎಲ್ಲರನ್ನು ವಿಶ್ವಾಸ ಭಾವನೆ ಇದನ್ನೆಲ್ಲ ಲೈವ್ನಲ್ಲಿ ನೋಡಿ ನಮ್ಮ ಕುಟುಂಬ ಸದಸ್ಯರು ತುಂಬ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ, ಹಾಗೆ ಶುಭ ಹಾರೈಸಿದ್ದಾರೆ. ಸಿಸ್ಟರ್ ನಿಮ್ಮ ಹಾಡು ಕೇಳಿ ತುಂಬ ಸಂತೋಷ ಪಟ್ಟಿದ್ದಾರೆ ಅಂತೇಳಿ ನಮ್ಮ ಚಂದ್ರು ಬ್ರೋ ಹೇಳ್ತಿದ್ದೀರಾ. ಹೌದಾ ಬ್ರದರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಚಂದ್ರು ಬ್ರೋ ಫ್ಯಾಮಿಲಿಯ ಎಲ್ಲ ಸದಸ್ಯರಿಗೂ ನನ್ನ ಕಡೆಯಿಂದ ನಮ್ಮ ಏಂಜಲ್ ಮ್ಯೂಸಿಕಲ್ ಲೈವ್ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಮ್ಮ ಬ್ರದರ್ ಕೂಡ ತುಂಬ ಒಳ್ಳೆಯವರು, ತುಂಬ ಒಳ್ಳೆ ಸಪೋರ್ಟರ್ ಮಾತ್ರ. ಯಾವಾಗ ಎಲ್ಲ ಪೇಜ್ಗೆ ಹೋಗಿ ತುಂಬ ಸಪೋರ್ಟ್ ಮಾಡ್ತಾರೆ ಅವರು.
ಹಾಡೋದಕ್ಕಿಂತ ಸಪೋರ್ಟ್ ಮಾಡ್ತಾರಲ್ಲ ಅವರೇ ನಿಜವಾದ ಕಲಾವಿದ್ರು ಅಲ್ವಾ? ಓಕೆ, ಕಾರ್ಯಕ್ರಮನ ಮುಗಿಸೋಣಲ್ಲ, ಸಾಕು. ನಮ್ಮ ಮಂಜು ಬ್ರೋಗೆ ಸಿಗ್ತಾ ಇಲ್ಲ, ಅದು ಎಂತ ಅದು ನೆಟ್ವರ್ಕ್ ಸಿಗ್ತಾ ಇಲ್ಲ. ಮಂಜು ಸರ್ ಟ್ರಾವೆಲಿಂಗ್ ಅಲ್ಲಿ ಇದ್ದಾರೆ. ಮತ್ತೊಮ್ಮೆ ನಮ್ಮ ಮಂಜು ಸರ್ಗೆ ಹಾಗೆ ನಮ್ಮ ಪ್ರಸನ್ನ ಸರ್ ವೈಫ್ ಕೋಮಲ್ಲ ಮೇಡಮ್ಗೆ ನಮ್ಮ ಎಲ್ಲ ಪ್ರೇಕ್ಷಕರ ಪರವಾಗಿ, ಏಂಜಲ್ ಮ್ಯೂಸಿಕಲ್ ಲೈವ್ನ ಪರವಾಗಿ, ನನ್ನ ಹಾಗೂ ನಮ್ಮ ವಿಜಯ್ ಸರ್ನ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಕಾರ್ಯಕ್ರಮನ ಕೊನೆಗೊಳಿಸ್ತಾ ಇದ್ದೀನಿ. ಸಪೋರ್ಟ್ ಮಾಡಿದ್ದಂಥ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳು. ನೆಕ್ಸ್ಟ್ ಲೈವಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಶುಭರಾತ್ರಿ. ಥ್ಯಾಂಕ್ ಯು.